ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಕ್ಕು ಮುತ್ತು ದುರ್ಸೋ ಹುಡುಗಿಯರಿಗೆ, ನಕ್ಕು ಹಲ್ಲು ದುರ್ಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದು ಒಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4. ಸ್ಪೆಷಲ್ ಪಾರ್ಟ್ನರ್ ಡಾಬರ್ ವಾಟಿಕಾ ನೀಲಿ ಬ್ರಿಂಗಾ ನೋವಾ ಕ್ರೀಮ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನೋಡಿ, ಪ್ರತಿಯೊಬ್ಬ ಮನುಷ್ಯ ತಾನು ಪರಿಪೂರ್ಣತೆ ಸಾಧಿಸೋದು ಅವನ ಕುಟುಂಬದಿಂದಲೇ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಕುಟುಂಬ ಅಂದ್ರೇನೆ ಯಾವುದೇ ನಿರೀಕ್ಷೆಗಳಿಲ್ದೇನೆ ಧಾರೆ ಎರೆಯೋ ಪ್ರೀತಿ ಪ್ರೇಮದ ಸಮಾಗಮ. ಪ್ರತಿ ಅಗಳಿನಲ್ಲೂ ಪ್ರೀತಿ ಬೆರೆಸಿ ಕೈ ತುತ್ತು ಕೊಡೋ ಅಮ್ಮ, ಹಾಗೆ ಒಂದೊಂದು ಬೆವರ ಹನಿಯನ್ನ ತನ್ನವರಿಗಾಗಿ ಮೀಸಲಿಡೋ ಅಪ್ಪ, ಅಕ್ಕರೆಯಿಂದ ಮುದ್ದಾಗಿ ಕಿತ್ತಾಡೋ ಅಣ್ಣ ತಮ್ಮ ಅಕ್ಕ ತಂಗಿ, ಇನ್ನು ಅವ್ರ ಜೊತೆಗೆ ಕಿವಿ ಮಾತಿನ ಮೂಲಕ ತಮ್ಮ ಅನುಭವಗಳನ್ನೆಲ್ಲ ನಮಗೆಲ್ಲ ಹೇಳಿ ವಿವೇಚನೆಯನ್ನ ತುಂಬುವಂತ ಅಜ್ಜಿ ತಾತ, ಹಾಗೆ ಬದುಕಿನ ಅಮೂಲ್ಯ ಕ್ಷಣಗಳಿಗೆ ಸಾಕ್ಷ್ಯ ಆಗುವಂತಹ ಬಂಧು ಬಳಗ, ಹೀಗೆ ಎಲ್ಲರನ್ನ ಸೇರಿಸೋ ಸಮ್ಮಿಲನತೆಯೇ ಸಂಬಂಧಗಳು. ಈ ವಾರ ಈ ನಮ್ಮ ನಗುವಿನ ವೇದಿಕೆಯಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಹಾಗೂ ಅವರು ಕುಟುಂಬದ ಜೊತೆ ನಡೀತಾ ಇದೆ ಫ್ಯಾಮಿಲಿ ರೌಂಡ್. ನಮ್ಮ ನಗುವಿನ ಯೂನಿವರ್ಸಿಟಿ ರತ್ನಗಳನ್ನ ಅಂದ್ರೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ತ್ರಿವಳಿ ರತ್ನಗಳನ್ನ ವೆಲ್ಕಮ್ ಮಾಡಿದ್ದಾಯ್ತು. ಇಂದಿನ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳ ಜೊತೆ ತಾವು ಕೂಡ ಪಂಚ್ ಮೇಲೆ ಪಂಚ್ ಕೊಟ್ಟು ಇಂದಿನ ಸಂಚಿಕೆಗೆ ಮೆರುಗನ್ನ ನೀಡಕ್ಕೆ ಸಜ್ಜಾಗಿ ಬರ್ತಾ ಇರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಬರ್ಲಿ ಜೋರಾದ ನಿಜಕ್ಕೂ ಇವತ್ತು ಈ ವೇದಿಕೆಗೆ ಡಬಲ್ ಅಲ್ಲ, ಒಂಥರ ತ್ರಿಬಲ್, ಡಬ್ಕಿ ಡಬಲ್ ಅಂತಾರಲ್ಲ, ಅಷ್ಟು ಜೋಶ್ ಬಂತು ನೀವೆಲ್ಲ ಬಂದಿರೋದಕ್ಕೆ. ಯಾಕಂದ್ರೆ ನಮ್ಮ ಕಿಲಾಡಿಗಳು ಪಂಚ್ ಹೊಡೆದಾಗ ಏನ್ ಗುರು ಪಂಚು ಹೆಂಗ್ ಹೊಡಿತಾರಪ್ಪ ಇವರು ಅಂತ ನಾವ್ ಎಂಕರೇಜ್ ಮಾಡ್ತಾ ಇದ್ವಿ. ಆದ್ರೆ ಅವ್ರ ಹಿಂದೆ ಇರೋ ಶಕ್ತಿ ನೀವು ಅಂತ ಇವತ್ತು ಅವ್ರನ್ನ ಹರ್ಸಕ್ ಅಷ್ಟೇ ಅಲ್ಲ, ನಾವು ಕೂಡ ನಿಮ್ ಜೊತೆ ಆಕ್ಟ್ ಮಾಡಿ ಎಲ್ರನ್ನ ರಂಜಿಸ್ತೀವಿ ಅಂತ ವೇದಿಕೆಗೆ ಬಂದಿದ್ದೀರಲ್ಲ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಜೋರ ಚಪ್ಪಾಳೆ ಮತ್ತೆ ಸ್ವಾಗತ. ಅಣ್ಣ, ಇವತ್ತು ಫ್ಯಾಮಿಲಿ ರೌಂಡ್ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಆಕ್ಟ್ ಮಾಡ್ತಾ ಇರೋದು ಬರೀ ನೋಡಕ್ಕಲ್ಲ. ಯಾರೋ ಫ್ಯಾಮಿಲಿ ಅವರು ಬರ್ತಾರೆ, ಬಂದು ನಿಂತ್ಕೊಂಡು ಎರಡು ಮಾತು ಅವ್ರ ಫ್ಯಾಮಿಲಿ ಬಗ್ಗೆ ಆಡ್ತಾ ಇದ್ರು, ಅಷ್ಟು ಗೊತ್ತಿತ್ತು. ಬಟ್ ಇವರು ಆಕ್ಟ್ ಮಾಡ್ತಾರೆ ಅಂತ ಕೇಳಿ ಶಾಕ್ ಆಯ್ತು ನನಗೆ. ನಿಜವಾಗ್ಲೂ ಇಟ್ಸ್ ಫಂಟಾಸ್ಟಿಕ್. ಈ ಪ್ರಯೋಗಗಳು ನಡಿಬೇಕು. ಸೂಪರ್ ಸೂಪರ್ ಸೂಪರ್. ಕಾರಣ ಏನು ಅಂದ್ರೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಕಲೆ ಅನ್ನೋದು ಎಲ್ಲೆಲ್ಲಿಂದ ಬರುತ್ತೆ ಅಂತ, ಅದು ಮನೆಯಿಂದಾನೇ ಫಸ್ಟ್ ಬರೋದು. ಸೊ ಹಾಗಾಗಿ ಕಲಾವಿದರ ಫ್ಯಾಮಿಲಿಗಳಿಗೆ ವೆಲ್ಕಮ್ ಒನ್ಸ್ ಅಗೇನ್ ಟು ಕಾಮಿಡಿ ಕಿಲಾಡಿ ಸ್ಟೇಜ್. ಅಂಡ್ ಲವ್ಲಿ ಸ್ಟಾರ್, ನಾನು ಎದ್ನಿಂದ ಎಲ್ರಿಗೂ ಸ್ವಾಗತ ಮಾಡ್ತೀನಿ. ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಕಲಾವಿದರ ಫ್ಯಾಮಿಲಿಗೆ ಹೃತ್ಪೂರ್ವಕ ವಂದನೆಗಳು. ಈ ವೇದಿಕೆಯನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ, ಮುಕ್ತವಾಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೋನೆ ರಕ್ಷಿತಾಂಬೆ, ಇವತ್ತು ಫ್ಯಾಮಿಲಿ ರೌಂಡ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರ್ಯಾರು ಇವತ್ತು ಆಕ್ಟ್ ಮಾಡ್ತಿದ್ದೀರೋ ಚೆನ್ನಾಗಿ ಮಾಡಿ ಇವತ್ತು. ಆಲ್ ದಿ ಬೆಸ್ಟ್. ಓಕೆ, ನಮ್ಮ ತ್ರಿವಳಿ ರತ್ನಗಳು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಇದೆ ಜೋಶಲ್ಲಿ ಶುರು ಮಾಡೋಣ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಫ್ಯಾಮಿಲಿ ರೌಂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕುಳಿತುಕೊಳ್ಳಿ ಪ್ಲೀಸ್. ಹೊಟ್ಟೆ ಪಾಡ್ಗೋಸ್ಕರ ನೂರಾರು ಗೆಟಪ್ ಹಾಕೋರ್ನ ನೋಡಿದೀವಿ. ಆದ್ರೆ ಇಲ್ಲೊಬ್ಬ ತನ್ನ ಲವ್ ಸಕ್ಸಸ್ ಆಗ್ಬೇಕು ಅನ್ನೋಕ್ಕೋಸ್ಕರ ಅವನ ಫ್ರೆಂಡ್ಗೆ ಒಂದು ಸ್ಪೆಷಲ್ ಗೆಟಪ್ ಹಾಕಿ ಆಕ್ಟ್ ಮಾಡಿಸ್ತಾ ಇದ್ದಾನೆ. ಆ ಗೆಟಪ್ ಯಾವುದು, ಅದರಿಂದ ಏನ್ ಬೆನಿಫಿಟ್ ಆಯ್ತು ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಮಂಗಳೂರಿನ ದೀಕ್ಷಿತ್ ಗೌಡ, ರಾಘವೇಂದರ್ ರೈ, ಉಡುಪಿಯ ರಾಧೇಶ್, ರಾಮನಗರದ ಕೃಷ್ಣವೇಣಿ, ಯಲ್ಲಾಪುರದ ಶುಭಲಕ್ಷ್ಮಿ ಹಾಗೂ ಫ್ಯಾಮಿಲಿ ಮೆಂಬರ್. ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ, ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ, ಲವ್ವಿಗೆ ಈ ಲವ್ವಿಗೆ ಚಾ
ಗಾಡಿ ಕಟ್ಟೆ ಇದೆ ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಮಗ ಈ ಲವ್ ಮಾಡಿ ಅಂತ ಬಾಯಲ್ಲಿ ಹೇಳೋದಲ್ಲ ಏನಾದ್ರೂ ಕೊಟ್ಟು ಲವ್ ಮಾಡಿ ಅಂತ ಹೇಳ್ಬೇಕು ಅಷ್ಟೇ ತಾನೇ. ಇದನ್ನ ನಂದುಡ ಕೇಳಿದ್ರು ಕೊಡ್ತಾ ಇದ್ರು. ಏನೋ ಹೇಳ್ತಾ ಇದ್ಯಾ? ಅಂದ್ರೆ ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ದೆ ಕೊಡುವಂತ ಉದಾರ ಮನಸ್ಸು ನಮ್ ನಂದುಡ್ಡ. ಇದೆಲ್ಲ ಹೋಗ್ಲಿ ನಮ್ ಮದುವೆ ಯಾವಾಗ ಅದನ್ನ ಹೇಳು. ಚಿನ್ನ ಮದ್ವೆ ಆಗೋಣ ಕಣೆ, ಆದ್ರೆ ನಿಮ್ ಮನೇಲಿ ಒಪ್ತಾರೋ ಇಲ್ವೋ ಅನ್ನೋದೇ ಡೌಟ್ ನನ್ಗೆ. ಮನೇಲಿ ಹೋಗ್ತಾರೆ ಕಣೋ, ಆದ್ರೆ ನಮ್ಮ ಅಜ್ಜನ್ ಒಂದೇ ಒಂದು ಕಂಡೀಷನು. ಏನೇ ಅದು? ಅದು ಯಾವ ಮನೇಲಿ ಅಜ್ಜಿ ಇರ್ತಾರೋ ಅದೇ ಮನೆ ನನ್ ಕೊಡ್ತಾರಂತೆ. ಅಲ್ಲ ಕಣೆ, ಅದ್ಯಾಕೆ ಅಜ್ಜಿನೇ ಇರ್ಬೇಕು? ಈ ಅಜ್ಜಿಂದಿರಿಗೆ ಈ ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರ ಎಲ್ಲ ಗೊತ್ತಿರುತ್ತಂತೆ. ಅದಕ್ಕೆ ಮೇಡಮ್ ನಮ್ಮ ಅಜ್ಜ ಅಜ್ಜಿರ ಮನೆನೇ ಬೇಕು ಅಂತವ್ರೆ. ಅಜ್ಜಿ ಅಲ್ವಾ, ನಾನು ಕರ್ಕೊಂಡ್ ಬರ್ತೀನಿ, ನೀನ್ ಹೊರಡು. ಬೇಗ ಬಂದ್ಬಿಡು. ಆಯ್ತು. ನೀ ಬರ್ಲಿಲ್ಲ ಅಂದ್ರೆ ನಂದುಡನ ಕರ್ಕೊಂಡು ಹೋಗ್ಬಿಡು. ಬೇಡ, ನೀನು ಹೋಗಿ ಬರ್ತೀನಿ. ಈ ಅಜ್ಜಿನ ಎಲ್ಲಿಂದಪ್ಪ ಕರ್ಕೊಂಡ್ ಬರೋದು? ಏನ್ ಮಾಡುದು? ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ಮಚ್ಚ ಯಾಕೋ ಬರಕ್ಕೆ ಹೇಳಿದ್ಯಾ? ಲೇ ಮಗ, ನಾನೊಂದು ಪ್ರಾಬ್ಲಮ್ ಅಲ್ಲಿ ಇದ್ದೀನೋ. ನಿನ್ನ ಪ್ರಾಬ್ಲಮ್ ಯಾವಾಗ ಮುಗಿಯುತ್ತೋ? ಲೇ, ನನ್ನ ಹುಡುಗಿನ ಮದುವೆ ಆಗ್ಬೇಕು ಅಂದ್ರೆ ನಮ್ಮ ಮನೇಲಿ ಅಜ್ಜಿ ಇರ್ಬೇಕಂತೋ, ಆದ್ರೆ ನಮ್ಮ ಮನೇಲಿ ಅಜ್ಜಿನೇ ಇಲ್ವಲ್ಲೋ. ಅಯ್ಯೋ, ನನ್ನ ಅಜ್ಜಿನೂ ತೀರ್ಕೊಂಡು 15 ವರ್ಷ ಆಯ್ತಲ್ಲೋ. ಲೇ ಮಗ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನು? ನೀನೇ ನನ್ನ ಅಜ್ಜಿ ಗೆಟಪ್ ಹಾಕೊಂಬದ್ದು ನನ್ನ ಮದುವೆನ ಸಕ್ಸಸ್ಫುಲ್ ಮಾಡ್ಕೊಟ್ಬಿಡ. ಅಲ್ಲೋ, ಇರೋ ಗೆಟಪ್ಪಲ್ಲೇ ನನ್ನ ಮುಸುಡಿಯನ್ನು ನೋಡಲಿಕ್ಕೆ ಆಗೋದಿಲ್ಲ. ಇನ್ನು ಅಜ್ಜಿ ಗೆಟಪ್ ಹಾಕೊಂಡ್ರೆ ನನ್ನನ್ನು ಸ್ಪಾಟ್ ಅಲ್ಲೇ ಎಲಿಮಿನೇಟ್ ಮಾಡ್ತಾರೋ? ಲೇ ಪ್ಲೀಸ್ ಕಣೋ. ಆಗಲ್ಲ. ಲೇ, ನೀನೇನಾದ್ರೂ ಈ ಹೆಲ್ಪ್ ಮಾಡಿದ್ರೆ ನನ್ನ ನಾದ್ನಿ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ. ಗ್ಯಾರಂಟಿ? ಬಿಟ್ಲಾನೆ ವಾರಂಟಿ. ಓಕೆ ಮಗ, ಓಕೆ 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 ಓಕೆ. ಎಂತ ಅವಸ್ಥೆ ಆನಂದಣ್ಣ ಇದು. ಒಂದು ಒಳ್ಳೆ ಹುಡುಗಿಯನ್ನ ಗಂಟಕಪ್ಪ ನೆಂಟಸ್ತಿಗೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳಿ ಭಗವಂತನ ಹತ್ರ ಬೇಡಿದ್ರೆ ನನಗೆ ಈ ಗೆಟಪ್ ಹಾಕ್ಸಿ ನನ್ನ ಗೆಳೆಯ ನನ್ನ ಬದುಕನ್ನೇ ಅಂಟಂಟು ಮಾಡಿಬಿಟ್ಟ. ಆದ್ರೂ ಲೇಡಿ ಗೆಟಪ್ ಬಹಳ ಕಷ್ಟ, ಅದನ್ನು ಅನುಭವಿಸಿದವರಿಗೆ ಗೊತ್ತು ಅದರ ಕಷ್ಟ. ಏನು ಮಾಡ್ತಾ ಇದ್ಯಾ? ಲೇ, ನನ್ನ ಮದುವೆಗೆ ಹೆಲ್ಪ್ ಆಗ್ಲಿ ಅಂತ ನಿನ್ನ ಅಜ್ಜಿ ಗೆಟಪ್ ಹಾಕ್ಸಿ ಕರ್ಸಿದ್ರೆ ನೀನ್ ನೋಡಿದ್ರೆ ಬೀಡಿ ಎಳಿತಿದ್ಯೇನೋ. ನಿನ್ನ ಮದುವೆ ಸಕ್ಸಸ್ ಆದ್ಮೇಲೆ ನನಗೆ ನಾದಿಯನ್ನೇ ಕೊಡ್ತೀಯಲ್ವಾ? ಆಯ್ತು ಕಣೋ, ಇರು, ನಾನು ಹುಡುಗಿನ ಕರಿತೀನಿ. ಅನುಷಾ, ಹೇಳು ಅರುಣ. ಮಗ, ಇವಳೆ ಕಣ ನನ್ನ ಫ್ಯೂಚರ್ ವೈಫು. ನನ್ನ ಹುಡುಗಿನೋ. ಸೂಪರ್ ಮಗ. ಆ ಭಯ ಇರ್ಲಿ. ಚಿನ್ನ, ಮನೇಲಿ ಯಾರು ಇಲ್ವಾ? ಎಲ್ರು ಇದಾರೆ ಕಣೋ. ಮನುಷ್ಯ ಬಾಮ್ಮ. ಬಂದೆ ಅಕ್ಕ. ಅಕ್ಕ ಇವ್ರೆ ಕಣೆ ನಿನ್ ಬಾವ. ನಮಸ್ಕಾರ ಬಾವ. ನಮಸ್ಕಾರ ಕಣಮ್ಮ. ಅಂದಾಗೆ ಇವರೇ ನಮ್ಮ ಅಜ್ಜಿ. ಅಜ್ಜಿ ಆಶೀರ್ವಾದ ಮಾಡಿ. ಏನಮ್ಮ ಮಾಡ್ತಾ ಇದೀಯಾ? ಇಷ್ಟೊಂದು ಸುಂದರವಾದ ಹೆಣ್ಣು ಮಕ್ಕಳು ಕಾಲಿಗೆ ಬೀಳ್ಬಾರ್ದಮ್ಮ, ಮೇಕಪ್ ಬಿದ್ದೋಗುತ್ತೆ. ಜನರೇಷನ್ ಚೇಂಜ್ ಆಗಿದೆಯಮ್ಮ. ಇವಾಗ ಏನಿದ್ರು ಹಕ್ಕು ಹಕ್ಕು.
ಆಚಾರ ಸಂಪ್ರದಾಯ ಅನ್ನೋದು ಏನಾದ್ರೂ ಗೊತ್ತಿದೆಯೇ ನಿನಗೆ? ನೋಡು ಆ ಮಗುನ ನೋಡಿ ಕಲಿ. ಬಂದು ಕೂಡ್ಲೆ ಹಕ್ಕು ಮಾಡ್ಕೊಂಡು ಕಾಲಿಗೆ ಬಿದ್ದು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿದ್ಲು. ನೀನು ಇದೆಯಾ ನಾಲ್ಕನಿಂದ ಸ್ಟೇಜಿಗೆ ಬರ್ತೀಯಾ, ನನ್ನ ನೋಡ್ತೀಯಾ, ಹೊಡ್ಕೋತೀಯಾ? ಬೀಳ ಕಾಲಿಗೆ ಬೀಳ. ಏನೋ ನಿಮ್ಮ ಅಜ್ಜಿ ಇಷ್ಟೊಂದು ವೈಲೆಂಟು. ಅದು ನಮ್ಮ ಅಜ್ಜಿಗೆ ಶಾಸ್ತ್ರ ಸಂಪ್ರದಾಯ ಅಂದ್ರೆ ತುಂಬಾ ಗೌರವ ಕಣೆ. ಅದಕ್ಕೆ ಅವಾಗ ವೈಲೆಂಟ್ ಆಗ್ತಿರ್ತಾರೆ. ನೀನೇನು ಟೆನ್ಷನ್ ತಗೋಬೇಡ. ಸರಿ ಸರಿ, ನಾನು ತಾತನ್ ಕರ್ದ್ಬಿಡ್ತೀನಿ ಕಣ. ಆಯ್ತು. ತಾತ ಯಾರು? ನಮಸ್ಕಾರ ತಾತ, ನಾನೇ ನಿಮ್ಮ ಮೊಮ್ಮಗಳ ಮದುವೆ ಆಗೋ ಹುಡುಗ. ಅಂದಾಗೆ ಇವರೇ ನಮ್ಮ ಅಜ್ಜಿ. ತಾತ, ನಿಮ್ಮ ಮೊಮ್ಮಗಳಿಗೂ ನಾನು ಓಕೆ, ನನಗೂ ಅವಳು ಓಕೆ. ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ನಮ್ಮ ಮದುವೆ ಫಿಕ್ಸ್ ಮಾಡ್ಬಿಡಿ. ಆದ್ರೆ ನನಗೆ ಓಕೆ ಆಗಿಲ್ಲ. ತಾತ, ನನಗೆ ಆಗಿದ್ದು ಹಿಂದೆ ಮುಂದೆ ನೋಡ್ಬೇಕು. ಹಿಂದೆ ಮುಂದೆ ನೋಡ್ಬೇಕಾ? ಅಂದ್ರೆ ಹೊಸ ಸಂಬಂಧಗಳನ್ನ ಮಾಡುವಾಗ 4 ಪ್ರಶ್ನೆ ಕೇಳಿ ಹಿಂದೆ ಮುಂದೆ ವಿಚಾರಿಸ್ಬೇಕು ಅಲ್ಲಪ್ಪ. ಹೌದಾ? ಓಕೆ ಓಕೆ ಮಾಡ್ಕೊಳ್ಳಿ. ನಮಸ್ಕಾರ ಬೀಗ್ರೆ. ಸೇಮ್ ಟು ಯು ಬಿಗ್ರೆ. ಮನೆಗೆ ಬೀಗ ಹಾಕೊಂಡು ಬಂದಿದ್ದೀರಾ? ಬೀಗ ಹಾಕ್ತಿದ್ರೆ ಗೂಳಿಗಳು ಬಿಡ್ಬೇಕಲ್ವಾ? ಬೀಗರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಅಂದಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಕೃಷ್ಣವೇಣಿ. ಕೃಷ್ಣವೇಣಿ. ರಾಮನಗರ ಕೃಷ್ಣವೇಣಿನಾ? ಈಸಿ ಆಫೀಸ್ ಕೃಷ್ಣವೇಣಿನಾ? ಎರಡು ಅಲ್ಲ, ಚಿಕ್ಕ ಕಲ್ಲ ಸಂದ್ರ ಕೃಷ್ಣವೇಣಿ. ಅದು ನಂಗೆ ತುಂಬಾ ಫೇವ್ರೇಟ್ ಏರಿಯಾ. ಇವಾಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. HUGME ಇದನ್ನ ಕೂಡಿಸಿ ಹೇಳಿ. HUGME ಹಗ್ಮಿ. ಸ್ಪೀಕರ್ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಕಲ್ತಿದ್ದಾರೆ. ಮಕ್ಕಳಿಗೆ ಒಳ್ಳೆ ಪಾಠ ಹೇಳ್ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಎಲ್ಲಾದ್ರೂ ಬೇಕು? ಎರಡನೇ ಪ್ರಶ್ನೆ, ಪಾರ್ಲಗ್ಯೂ ಇದನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಅಜ್ಜಿ ಪಿಂಡ ಅಂತಾರೆ. ಮುತ್ತು ಕೊಡು. ಬನ್ನಿ ಕಡೆ. ಆಮೇಲೆ ಮಾಡಿದೆ ಅಮ್ಮ. ಸಂಬಂಧ ಇಷ್ಟ ಆಯ್ತು, ಅದಕ್ಕೆ ಖುಷಿಲಿ ಮುತ್ತು ಕೊಡು ಅಂದ್ರೆ ಕೊಟ್ಟೆ. ಏನೋ ತಾತ ನನಗೆ ಕನೆಕ್ಟ್ ಆಗ್ತಾ ಇದ್ದಾನೆ. ಲೇ, ನಿನ್ನ ಯೋಗ್ಯತೆಗೆ ತಾತನಾದ್ರೂ ಕನೆಕ್ಟ್ ಆದ್ನಲ್ಲ, ಖುಷಿ ಪಡೋ. ಏನಾಯ್ತು? ಅದು ನಮ್ಮ ಅಜ್ಜಿಗೆ ಈ ಸಂಬಂಧ ಒಪ್ಪಿಗೆ ಆಯ್ತಂತೆ. ಏನೋ ಮದುವೆ ಮೊಮ್ಮಗಳ ತಾತ ಅಂತ ಒಂದು ಗೊತ್ತಾಗ್ತಿಲ್ಲ ಅಲ್ಲಿ. ಏನೋ ಕನ್ಫ್ಯೂಷನ್ ಆಗ್ತಿದೆ ಕಣೋ ನನ್ನ ಮಗಂದು. ತಾತ, ಒಂದೊಳ್ಳೆ ಮುಹೂರ್ತ ನೋಡಿ ನಮ್ಮಿಬ್ಬರಿಗೂ ಬೇಗ ಮದುವೆ ಮಾಡಿಸ್ಬಿಡಿ. ನಾವಿನ್ ಬರ್ತೀವಿ. ಅಜ್ಜಿ ಬನ್ನಿ ಹೋಗೋಣ. ಏನೋ ಮದುವೆ ಮಾತಾಡ್ತಾ ಇದ್ಯಾ? ನಾಳೆ ನಾಡಿದ್ರಲ್ಲಿ ಮದುವೆ ಇಟ್ಟುಕೊಂಡು ಆ ಸಂಪ್ರದಾಯ ಜಾತಕ್ಕೆಲ್ಲ ನೋಡೋದು ಬೇಡವಾ? ಎಲ್ಲಿಗೋ ಹೋಗೋದು? ಪಾಪ ಮಕ್ಕಳಿಗೆ ಗೊತ್ತಾಗುತ್ತೇನೋ. ನಾವೇ ನಿಂತು ಮದುವೆ ಮಾಡಿಸಿ ಗಂಡನ ಮನೆಗೆ ಕಳಿಸಿ ಕೊಡ್ಬೇಕಲ್ವಾ? ಹೌದು, ಹೊಸ ಸಂಬಂಧ ಹೊಸ ಜೋಡಿಗಳನ್ನ ಹಂಗೆ ಕಳಿಸ್ಬಾರ್ದು. ನಿಮ್ಮನ್ನ ಮದುವೆ ಆಗಿ ಶೋಭನ ಕಾರ್ಯ ಆದ್ಮೇಲೆ ಕಳಿಸೋದು. ಏನು ಕಣ, ಇವನು ಬಿಟ್ಟರೆ ನನ್ನ ಜೊತೆನೆ ಪ್ರಶ್ನೆ ಮುಗಿಸೋದ್ರಲ್ಲಿ ಇದ್ದಾನ. ನಿಂಗೆ ಶಾಪ್ ಹೋಗ್ಕೊಂಡು ಕೂತ್ಕೋತೀರಾ? ಮಲ್ಕಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತೀರಾ? ನೀವೆಲ್ಲ ಹೋಗ್ತೀರಾ? ಅವ್ರು ಬರೋದ್ರೊಳಗೆ ನಾವೊಂದ್ಸಲಿ ಮಾಡೋಣವಾ? ಡ್ಯಾನ್ಸು, ಅಂಬಿಕಾ ಚಳಿತಾಳೆನು ಅಂಬಿಕಾ, ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ. ನೀನು ಭಲೆ ಭಲೆ ಡೇಂಜರ್ ಕಣ, ನಾನು ಥಳ ಥಳ ಥಂಡರ್ ಕಣ, ಆಸೆ ಅರಣಿಸೋ ವಂಡರ್ ಕಣ, ನಂದು ಹೊಸ ಥರ ಚಳಿ
ತಾತ ಡ್ಯಾನ್ಸ್ ಮಾಡಿದ್ ಸಾಕು, ಬನ್ನಿ ಮಲ್ಕೊಳ್ಳೋಣ. ಮರ ನನ್ಗೆ ಮಲ್ಗಕ್ಕೆ ಓರಿ ಆಗಿದ್ದಾನೆ ಕಣೋ ತಾತ. ಸಾಯಿಸ್ತಾನೆ. ಜ್ವಾಪಾನ ರಾತ್ರಿ ಆತು, ಜಾಗರಣೆ ಖಾತ್ರಿ ಆತು. ಏನು ಸೊಳ್ಳೆ ಕಡಿತಿದೆ ಮರ? ಅದಕ್ಕೆ ನಾನೇನೋ ಮಾಡ್ಬೇಕು? ನಾನು ಅಲ್ಲಿ ಹೋಗಿ ಮಲಗ್ತೀನಿ. ನನ್ನ ಮಗಳು ಮೆಟ್ಟು ತಗೊಂಡು ನೋಡ್ತೀನಿ. ಅಜ್ಜಿಗೆ ಯಾಕೆ ಬೈತಾ ಇದ್ದೀರಾ? ಅಜ್ಜಿ ಬನ್ನಿ, ನೀವು ಇಲ್ಲಿ ಮಲ್ಕೊಳ್ಳಿ. ಇಂಥ ಚಾನ್ಸ್ ಇನ್ನೊಂದ್ಸಲ ಸಿಗ್ತದ? ಮೈಯ ಗೊಬ್ಬ ಕಳ್ಳವನಲ್ಲ, ಸುಗ್ಗೆ ಮಲಗ ಇಲ್ಲ ಜ್ವಾಪಾನ. ಯಾಕೋ ನಿದ್ರೆ ಬರ್ತಿಲ್ವಲ್ಲ? ಎಲ್ಲೋದ್ರು ಪ್ರೀತಿ? ಜಗಣ್ಣ ಗಬಗು ಬಗು ಬಾಕ ತುಂಟ ಕಚ್ಗುಳಿ ಹಿಡ್ತಾನಲ್ಲ, ತುಣಿವಂಗ್ ಮಾಡ್ತಾನಲ್ಲ. ಮೈಯ ಗೊಬ್ಬ ಕಳ್ಳವನಲ್ಲ, ಸುಗ್ಗೆ ಮಲಗ ಬಿಡಾದೆ ಇಲ್ಲ ಜ್ವಾಪಾನ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಪ್ರೇಮಣ್ಣ ಸ್ವಲ್ಪ ಯಾಮಾರಿದ್ರೆ ತಾತ ನಮಗೆ ತಿಮಿಂಗ್ಲನ್ನೇ ತೋರಿಸ್ಬಿಡ್ತಿದ್ದಲ್ಲಪ್ಪ. ಏನು ಮಾಡ್ತಾ ಇದ್ಯಾ? ಮಾತಾಡಬೇಡ. ನಿನ್ನ ತಾತ ನಿನ್ನೆ ರಾತ್ರಿ ನನ್ನನ್ನು ಸಾಮೂಹಿಕ ಅತ್ಯಾಚಾರ ಮಾಡಿಬಿಟ್ಟು ಇದೆಲ್ಲ ಮರೆಯೋಕೆ ಕುಡಿತೀನಿ ಕಣೋ. ಅರು ಅರು ಅರು, ಅಜ್ಜಿ ಯಾಕೋ ಹಿಂಗೆ ತೂರಾಡ್ತಿದ್ದಾರೆ? ಅದು ಅಜ್ಜಿ ಭೂಮಿ ಹೆಂಗ್ ತಿರುಗುತ್ತೆ ಅಂತ ಕೇಳಿದ್ರು, ನಾನು ಹೆಂಗ್ ತಿರುಗುತ್ತೆ ಅಂತ ತೋರಿಸ್ದೆ. ಪಾಪ ಅಜ್ಜಿಗೆ ತಲೆ ಸುತ್ತ ಬಂತು ಅಂತ ಅನ್ಸುತ್ತೆ. ಹೌದಾ ಅಜ್ಜಿ? ಅಜ್ಜಿ ಆರ್ ಯು ಓಕೆ? ಐಸ್ ಕಂಡಿಯನ್ ಬಂದ ಅನ್ಸುತ್ತೆ. ಅನುಷಾ, ನೀನ್ ಮಾಡ್ತಿರೋದು ಸರಿನಾ? ನಾನೇನೋ ಮಾಡ್ದೆ? ಅಣ್ಣ ನಾನು ಹೇಳ ನಮ್ಮ ಅಣ್ಣ ನಿನ್ನ ಹಿಂದೆನೇ ಬಿದ್ದು ನಾಯಿ ತರ ಲವ್ ಮಾಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಬೇರೆಯವ್ರಿಗೆ ಮದುವೆ ಮಾಡ್ಕೊಳ್ಬೇಕು ಅಂತಿದ್ಯಾ? ನಿಮ್ಮಣ್ಣ ತಿತ್ತಿ 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 ಅನ್ನೋರಿಗೆ ಆಗ್ಬಿಡುತ್ತೆ ನನಗೆ, ಅದಕ್ಕೆ ಮದುವೆ ಆಗಿಲ್ಲ ಕಣೋ. ಯಾರ ನೀನು? ಯಾರ್ ನಾನಾ? ನೀನೆ? ಯಾರ್ ನಾನಾ? ಕೇಶವನ? ಕೆಂಚನ? ಕರಿಯನಾ? ಕಪ್ಪೆನಾ? ಕಿತ್ತದನಾ? ಕಾಗೆನಾ? ಯಾವನೋ ನೀನು? ನಾನು ಇವಳ ಮದುವೆ ಆಗೋ ಹುಡುಗ. ಅಣ್ಣ ನಾನು ರಾಧೇಶ್ ಅಂತಮ್ಮ, ಉಡುಪಿಯಿಂದ ಬಂದೀನಣ್ಣ. ಒನ್ ಡೈಲಾಗ್ ಹೇಳ. ಹೇಳೋ. ಆ ಕಡೆ ಹೀರೋಂಗೂ ಇಲ್ಲ, ಈ ಕಡೆ ನಮ್ಮ ಅಣ್ಣಂತರ ವಿಲನ್ ಹಂಗೂ ಇಲ್ಲ. ನಾಯಿ ಅಲ್ಲಾಡ್ಸೋ ಬಾಲ ತರ ಇದೆಯಾ ಹಿಂಗೆ? ಅವಳು ಬೇಕೇನೋ? ಅವಳನ್ನೇನಾದ್ರೂ ಮದ್ವೆ ಆಗ್ಬೇಕು ಅಂದ್ರೆ ನಮ್ಮ ಅಣ್ಣಂತರ. ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಗೊತ್ತಿದ್ರು ಇವನ್ ಜೊತೆ ಡಿಂಗ್ಲಂಗ ಎದ್ದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲಮ್ಮ. ಏನೋ ಮಾಡ್ತೀಯಾ? ಏನ್ ಮಾಡ್ತೀನ? ನಿನ್ ಕಣ್ ಮುಂದೆನೆ ನಿನ್ ತಂಗಿನ ಕೆಟ್ಟ ಮಾಡ್ಕೊಂಡೋಗಿ
ಗೋಲಿ ಗೋಲಿ ಆಡ್ತಾನಂತೆ ತಾತ. ನಿಮ್ ಜೇಬಲ್ಲಿ 2 ಗೋಲಿ ಇತ್ತಲ್ಲ, ಕೊಡಿ ತಾತ. ಅದನ್ನ ಬರ್ಗೆಟ್ಟಿರೋ ವಿಜಯ್ ಶೆಟ್ಟಿ ಕಿತ್ಕೊಂಡು ಹೋದ್ರಮ್ಮ. ನಿಮ್ ತಂಗಿನ ಯುದ್ಧ ಮಾಡ್ಕೊಂಡೋಗಿ ತಾಳಿ ಕಟ್ಟಿ ಮದ್ವೆ ಆಗ್ತೀನಿ. ಅದೇನ್ ನಿಮ್ಮ ತಲೆ ಕೂದಲಿಗೆ ಕ್ಯಾನ್ಸರ್ ಉಂಟಾ? ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಸೊಪ್ಪು ತರ್ಲಿಕ್ಕೆ ಕಾಡಿಗೆ ಒಟ್ಟಿಗೆ ಹೋಗುವ. ಅದು ಡೂಪ್ಲಿಕೇಟು ಮಾರಾಯ. ನನಗ್ ಗೊತ್ತು ಡೂಪ್ಲಿಕೇಟ್ ಅಂತ. ನಾನು ಡೂಪ್ಲಿಕೇಟು. ಕಾಮಿಡಿ ಮಾಡ್ತೀರಾ? ಇದು ಡೂಪ್ಲಿಕೇಟಾ? ಅಜ್ಜಿ ಅಂತ ಈ ಟಕ್ಲರ್ ಕರ್ಕೊಂಡ್ ಬಂದಿದ್ಯಾ? ಅದು ಯಾವ ಮಾಡ್ತಾರ ನನ್ನನ್ನೇ? ಅಯ್ಯ ಮೂದೇವಿ, ನನ್ನ ಮಗನೇ ಅಜ್ಜಿ ಅಂತ ಹೇಳ್ಕೊಂಡು ನನ್ನ ಪಕ್ಕದಲ್ಲೇ ಮಲ್ಕೊಂಡಲ್ಲ. ಅಜ್ಜನ್ಗೆ ಅಜ್ಜಿ ಬೇಕಿತ್ತು, ನನಗ್ ನೀನ್ ಬೇಕಿತ್ತು ಕಣೆ. ನನಗೆ ಇವಳು ಬೇಕಿತ್ತು. ಅದಕ್ಕೆ ಇಷ್ಟೆಲ್ಲ ನಾಟಕ ಆಡಿದ್ವಿ ಕಣೆ. ಇಲ್ಲೇ ಇದ್ರೆ ನಮ್ಮ ಮದುವೆ ಆಗಲ್ಲ ಕಣೆ. ಬಾರೆ ಹೋಗೋಣ, ಬಾರೆ ಹೋಗೋಣ. ಅವ್ರವ್ರ ಡ್ರೀಮ್ ಗರ್ನ ಕರ್ಕೊಂಡು ಹೋದ್ರು. ನನ್ ಡ್ರೀಮ್ ಗರ್ ಎಲ್ಲಿದ್ದಾಳೋ? ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಏ ಬಾಲು ಇದು ರಂಭೆ ಮೇನಕೆಯ ವಂಶದ ಬೆಳಗಿ ನೋಡು. ಈ ಮಾಲು ಹೊಸ ಮಾಲು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿಟ್ಟು ಇಂದು ಪೂರ್ತಿ ಡ್ಯೂಟಿ. ನಾನು ಡೈರೆಕ್ಟ್ ಈಗ ರಕ್ಷಿತಾಂಬೆ ಹತ್ರ ಬಂದ್ಬಿಡ್ತೀನಿ. ಯಾಕಂದ್ರೆ ನಾವೇನೋ ಡ್ಯಾನ್ಸ್ ಮಾಡ್ತಾ ಇದೀವಿ, ಆಗ್ಲೇ ಗೋಲ್ಡನ್ ಬಜಾರ್ ಕೊಟ್ಬಿಟ್ರು. ಸೊ ಎಷ್ಟು ಎಂಜಾಯ್ ಮಾಡಿದ್ರಿ? ಆಕ್ಚುಲಿ ಏನ್ ಗೊತ್ತಾ ಆನಂದ್, ಜಗ್ಗೇಶ್ ಸರ್ ನಾನು ಅನ್ಕೋತಾ ಇದ್ವಿ ಮಧ್ಯದಲ್ಲೇ ಗೋಲ್ಡನ್ ಬಜಾರ್ ಹೊಡೆದ್ ಬೇಡ ಅಂತ. ಅಷ್ಟು ಚೆನ್ನಾಗಿತ್ತು ಈ ಆಕ್ಟ್. ಅಯ್ಯೋ ಸೂಪರ್. ಇದಕ್ಕೆ ಒಂದು ದೊಡ್ಡ ಮೇನ್ ಕಾರಣ ರಾಘವೇಂದ್ರ ರಾಯ್ ಸರ್. ಅಪ್ಪ ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಸೆಕ್ಸಿ ಅಜ್ಜಿ ತರ ಕಾಣಿಸ್ತಾ ಇದ್ರು. ಫೆಮಿನೈನ್ ಲುಕ್ಸ್ ಇತ್ತು. ನಾನು ನಿಜವಾಗ್ಲೂ ಐ ಬಿಕಮ್ ಅ ಫ್ಯಾನ್ ಆಫ್ ಯುವರ್ ಆಕ್ಟಿಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ವೇದಿಕೆ ಇಟ್ ವಾಸ್ ಲೈಕ್ ಕಾಮಿಡಿ ಖಿಲಾಡಿಗಳು ಈ ಸ್ಟೇಜ್ ರಾಘವೇಂದ್ರ ರಾಯ್ ಸರ್ ಕಾಯ್ತಾ ಇತ್ತು. ದಟ್ಸ್ ಹೌ ಐ ಫೀಲ್ ವೆನ್ ರಾಘವೇಂದ್ರ ರಾಯ್ ಸರ್ ಆಕ್ಟ್ಸ್ ಆನ್ ದ ಸ್ಟೇಜ್. ನಂಗೆ ತುಂಬಾನೇ ಇಷ್ಟ ಆದ ವೇ ಹಿ ಆಕ್ಟ್ಸ್. ಯಾವುದೇ ಪಾತ್ರ ಮಾಡಲಿ, ಅವ್ರು ಎಷ್ಟೊಂದು ಪಾತ್ರಗಳು ಮಾಡಿದ್ದಾರೆ, ಎಷ್ಟೊಂದು ಗೆಟಪ್ಗಳು ಹಾಕೊಂಡಿದ್ದಾರೆ. ಐ ಡೋಂಟ್ ಸಿ ರಾಘವೇಂದ್ರ ರಾಯ್ ಏಜಿಂಗ್ ಆಸ್ ಅನ್ ಆಕ್ಟರ್. ಅವ್ರ ಏಜ್ ಆಗ್ತಾನೆ ಇಲ್ಲ. ಹಿ ಈಸ್ ಜಸ್ಟ್ ಬಿಕಮಿಂಗ್ ರೈಪ್ ಅಂಡ್ ಫ್ರೆಶ್ ಅಂಡ್ ಅಟ್ರಾಕ್ಟಿವ್ ಅನ್ಸುತ್ತೆ ನಂಗೆ ರಾಘವೇಂದ್ರ ರಾಯ್ ಸರ್ ನೋಡಿದಾಗ. ಅವ್ರ ಜೊತೆ ಕೆನ್ ಐ ಸೇ ದೀಕ್ಷಿತ್ ವಾಸ್ ಅಮೇಝಿಂಗ್ ಟು. ಅಂಡ್ ಆನೆಸ್ಟ್ಲಿ ನನಗೆ ನಿಮ್ದು ಮತ್ತೆ ಈ ಶುಭಾದ ಆಕ್ಟಿಂಗ್ ಮಧ್ಯದಲ್ಲಿ ಐ ರಿಯಲಿ ಲವ್ಡ್ ಬೋತ್ ಆಫ್ ಯು. ಅಮೇಝಿಂಗ್. ಬಟ್ ಇವತ್ತು ನಮ್ಮ ರಾಮನಗರ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಲು. ನನಗೆ ಮನು ಆ್ಯಕ್ಟ್ ಆದಮೇಲೆ, ಮನು ಜೊತೆ ಆ್ಯಕ್ಟ್ ಮಾಡಿದ್ಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇವ ಬ್ರಿಲಿಯಂಟ್. ತುಂಬ ಖುಷಿ ಆಗ್ತದೆ ನನಗೆ. ಆ್ಯಂಡ್ ಈ ತಾತನ್ ಕ್ಯಾರೆಕ್ಟರ್ ರಾಧೇಶ ಸಖತ್ ಚೆನ್ನಾಗಿ ಮಾಡಿದೆ ಕಣೋ ನೀನು. ರಾಧೇಶನ್ ತಮ್ಮ ಒಂದೇ ಒಂದು ಡೈಲಾಗ್ ಹೊಡೆದ ಕಣೋ ಪ್ಲೀಸ್. ನನ್ನ ತಮ್ಮ ಅವನು ಒಂದು ಚಪ್ಪಾಳೆ ಹೊಡಿರೋ ಪ್ಲೀಸ್ ಕಣ್ರು. ನಾನು ಉಡುಪಿಯಿಂದ ಬಂದಿದ್ದೀನಿ, ಒಂದೇ ಒಂದು ಡೈಲಾಗ್.
ನಾನು ರಾಧೇಶನ್ ತಮ್ಮ ಉಡುಪಿದ ಒಂದೇ ಒಂದು ಡೈಲಾಗ್ ಹೇಳ್ತೀನಿ. ಅವ್ರ ತಾಯಿ ಎಷ್ಟು ಕ್ಯೂಟ್ ಆಗಿ ಡಾನ್ಸ್ ಮಾಡಿದ್ರು ಲಾಸ್ಟ್. ಕಳೆ ಕಟ್ಟಿದ್ರಿ ಲಾಸ್ಟ್ ಒಂದು ಫಿನಿಶಿಂಗ್ ಬಂತು ನೀವು ಬಂದಿದ್ದಕ್ಕೆ. ವಿಠಲನ್ ತಮ್ಮನ ಇಟ್ಕೋಬೋದ ನಾವು ಇಲ್ಲೇ ಸ್ವಲ್ಪ ದಿವಸ? ಆವಾಗ ವಿಠಲನ್ ತರ ಇನ್ಸರ್ಟ್ಗಳು ಕೊಡ್ತಾ ಇರ್ತಾನ ಅವನು. ಇವರಿಬ್ರು ನಂಗೆ ಪರಿಚಯ ಆಗ್ಲಿಲ್ಲ ಆನಂದ್. ಇವ್ರು ಶುಭಮ್ ಬ್ರದರ್. ಇದು ಶುಭಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್ ನೀವು. ವೆರಿ ನೈಸ್. ತುಂಬಾ ವೆರಿ ನೈಸ್ ಅನ್ನಿಸ್ತಾ ಇದ್ದ ವಿಲನ್ ತರ. ದೊಡ್ಡವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅವ್ರ ಎಕ್ಸ್ಪ್ರೆಷನ್ಸ್ ತುಂಬಾ ಇಷ್ಟ ಆಯ್ತು ನನಗೆ. ಅವರು ರಾಘವೇಂದ್ರ ರಾಯ್ ಅವ್ರ ರೆಪ್ರೆಸೆಂಟ್ ಮಾಡಿ ಬಂದ ಇವರ ಗುರುಗಳು ಅಂತೆ ಅವರು. ಹೌದಾ ಅವ್ರ ಹೆಸರು ಕೃಷ್ಣಮೂರ್ತಿ ಸರ್. ಕೃಷ್ಣಮೂರ್ತಿ ಸರ್ ಇಲ್ಲಿ ಬನ್ನಿ ಸರ್. ಸರ್ ಸಖತ್ತಾಗಿ ಮಾಡಿದ್ರು. ಒಂದು ಡೈಲಾಗ್ ಹೇಳಿದ್ರು ನೀವು, ಸಖತ್ತಾಗಿ ಮಾಡಿದ್ರಿ ಸರ್. ಆಕ್ಚುಲಿ ಫ್ಯಾಂಟಾಸ್ಟಿಕ್. ನಾವು ವಿಷಯ ಹೇಳಿದ್ವಿ ಖಂಡಿತ. ನಮ್ಮ ಜಗನ್ನಾಥ್ ಸರ್ ರಾಘವೇಂದ್ರರ ಭಕ್ತರು, ನಾವು ಕೂಡ ಹಾಗೆ. ಅದು ನಮಗೆ ವರ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ಇಂಥ ಅದ್ಭುತವಾದ ಕಲಾವಿದರು ಕರ್ಕೊಂಡು ಹೋಗಪ್ಪ ಮನೆಗೆ ಅಂತ ಒಂದು ಅವಕಾಶ ಸಿಕ್ತು. ಆದ್ರಿಂದ ಇವ್ರು ಪಾಪ ತುಂಬ ಅವಸ್ಥೆ ಪಡ್ತಾ ಇದ್ರು. ಇವ್ರು ಕರ್ಕೊಂಡು ನಮ್ಮ ಮನೇಲಿ 2-3 ತಿಂಗಳು ಇಟ್ಕೊಳ್ಳೋ ಸೌಭಾಗ್ಯ ಬಂತು ನನಗೆ. ನಮ್ಮಲ್ಲಿ ಏನು ತಿಂತೀವೋ ಅದು ಹಂಚ್ಕೊಂಡು ತಿಂತಾ ಇದ್ವಿ ಮನೆಯಲ್ಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಇವರೇ ನಮ್ಗೆ ಅವಕಾಶ ಸಿಕ್ಕಿದ್ರು. ಇಲ್ಲಿ ಈ ಸ್ವರ್ಗದಂತಹ ಇಂಥ ವೇದಿಕೆಗೆ ತಮ್ಮಂತಹ ದೇವತೆಗಳ ಮುಂದೆ ನಿಂತ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಿಮ್ ದೊಡ್ಡ ಮನ್ಸದು. ಇವುಗಳ ಬಗ್ಗೆ ಶಿಷ್ಯ ಹೇಳಬೇಕು, ಅವಾಗ ಚಂದ ಅದು ಕೇಳಕ್ಕೆ. ಹೇಳಿ ಸರ್. ನಾನು ಅದೇ ಸರ್, ಈ ವೇದಿಕೆಗೆ ಬರೋ ಮೊದಲು ಅದೇ ದಿಕ್ಕಾಪಾಲಾಗಿದ್ದೆ. ಅದೇ ಆ ಟೈಮಲ್ಲಿ ಹೇಳ್ತಿದ್ದಲ್ವಾ, ಆ ಟೈಮಲ್ಲಿ ಇವರು ರಂಗಭೂಮಿ ಕಲಾವಿದರು. ಪೌರಾಣಿಕ, ರಾಮಾಯಣ, ಕುರುಕ್ಷೇತ್ರ ಎಲ್ಲ ನಾಟಕದಲ್ಲಿ ಪಾತ್ರ ಮಾಡ್ತಾರೆ. ಒಂದು 7 ವರ್ಷದ ಮೊದಲು ಪರಿಚಯ. ಇವ್ರ ಊರಲ್ಲೇ ಹೋಟ್ಲ್ ಹಾಕೊಂಡಿದ್ದೆ ನಾನು. ಸ್ವಲ್ಪ ದಿವಸ ಇವ್ರ ಮನೇಲಿ ಇದ್ದೆ ಸರ್. ಅಷ್ಟೊತ್ತಿಗೆ ನನಗೆ ಈ ವೇದಿಕೆ ಸಿಕ್ತು ನನಗೆ. ಆಮೇಲೆ ಇಲ್ಲಿ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಈ ಒಂದು ಪುಣ್ಯವಾದ ವೇದಿಕೆಗೆ ನನಗೆ ಕರೆಯೋ ಯೋಗ್ಯತೆ ಇರೋದು ನನ್ನ ಗುರುಗಳನ್ನೇ. ಒಂದ್ಸಲ ಬನ್ನಿ ಗುರುಗಳೇ, ಬರ್ಬೋದು ಅಂತ ಕೇಳಿದೆ. ನಿಮ್ಮ ಸಂಬಂಧ ಇದೇ ತರ ಇರಲಿ ಸರ್, ಇದೇ ತರ ಇರಲಿ ಸರ್ ಪ್ಲೀಸ್. ಎಸ್, ಲವ್ಲಿ ಸ್ಟಾರ್. ಈ ವೇದಿಕೆ ಬರೀ ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಅಲ್ಲ, ಸಂಬಂಧಗಳಿಗೂ ಸಹ ಎಷ್ಟು ಬೆಲೆ ಕೊಡುತ್ತೆ ಅನ್ನೋದನ್ನ ಈ ಮುಖಾಂತರವಾಗಿ ತೋರಿಸ್ಕೊಟ್ಟಿದ್ದೀರಾ. ಎಲ್ಲೂ ಅನ್ಸಿಲ್ಲ ನೀವು ಹೊಸ ಕಲಾವಿದರು ಅಂತ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಬಹಳಷ್ಟು ಒಬ್ರೊಬ್ರು ತಮ್ಮ ಪ್ರತಿಭೆ ಏನಿದೆ ಅದನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀರಾ. ತಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಅಷ್ಟೇ, ಈ ವೇದಿಕೆ ಮೇಲೆ ಬಂದವರು ಹಿಂತಿರುಗಿ ಯಾವತ್ತೂ ನೋಡಿಲ್ಲ. ಆ ಥರ ಒಂದು ಪವಿತ್ರವಾದ ವೇದಿಕೆ ನಮ್ಮ ಕಾಮಿಡಿ ಕಿಲಾಡಿಗಳು ಝೀ ವೇದಿಕೆ. ಇದನ್ನ ದಯವಿಟ್ಟು ಎಲ್ಲರೂ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಅಣ್ಣ ಹತ್ರ ಹೋಗೋಕ್ಕಿಂತ ಮುಂಚೆ ದೀಕ್ಷಿತ್, ನಿಮ್ಮ ಫ್ಯಾಮಿಲಿಯಿಂದ ಯಾರು ಬಂದಿದ್ದಾರೆ? ಅಮ್ಮ, 2 ತಂಗಿಯರು. ಬನ್ನಿ ವೇದಿಕೆ ಬನ್ನಿ ಪ್ಲೀಸ್ ಬನ್ನಿ. ಅಮ್ಮ ಹೇಳಿ, ಏನು ಅನ್ನಿಸ್ತಾ ಇದೆ ನಿಮಗೆ ಈ ವೇದಿಕೆಗೆ ಬಂದು? ನಮಗೆ ತುಂಬ ಖುಷಿ ಆಗ್ತದೆ ಸರ್. ನನ್ನ ಮಗ ಇಷ್ಟುವರೆಗೆ ಬಂದು ನಮಗೆ ತುಂಬ ನನಗೆ ಖುಷಿ ಆಗ್ತದೆ ಸರ್. ನನ್ನ ಈ ಜೀವನದ ನಮ್ಮ ಒಂದು ಕನಸೇ ನನ್ನ ಮಗನದು. ಇದೊಂದು ನನ್ನ ಮಗಳ 2 ಮಕ್ಕಳನ್ನು ನಾನು ಕರ್ಕೊಂಡು ಇಲ್ಲಿಗೆ ಬಂದಿದೆ ಸರ್. ನಿಮ್ಮ ಎಲ್ಲ ಆಶೀರ್ವಾದ ನಮ್ಮ ಜೀ ಕನ್ನಡಿಗೆ ನಾನು ತುಂಬ ಧನ್ಯವಾದ ಅರ್ಪಿಸುತ್ತೇನೆ ಸ್ವಾಮಿ. ತುಂಬ ಆಶಿಸ್ತೇನೆ. ಏನು ಅನ್ನಿಸ್ತದೆ ನಿಮಗೆ ಇವಾಗ? ಗೊತ್ತಿಲ್ಲ ಸರ್. ನಾನು ನಿಜವಾಗ್ಲೂ ಝೀ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕಂದರೆ ನಾವೆಲ್ಲೋ ಒಂದು ಹಳ್ಳಿಯಿದ್ದು ಸಣ್ಣ ಕಲಾವಿದ, ಮಿಮಿಕ್ರಿ ಮಾಡ್ಕೊಂಡು ಒಂದು ಕೆಲವು ಕಾರ್ಯಕ್ರಮಕ್ಕೆಲ್ಲ ಹೋಗ್ತಿದ್ದೆ. ಅದು ಬಿಟ್ಟರೆ ನಾವು ಏನೂ ಮಾಡ್ತಿರ್ಲಿಲ್ಲ. ಇವತ್ತು ವೇದಿಕೆಯಲ್ಲಿ ನಾವು ಪರ್ಫಾರ್ಮ್ ಮಾಡ್ತಾ ಇದ್ವಿ. ಎಲ್ಲದಕ್ಕೂ ಝೀ ಕನ್ನಡ ಮತ್ತು ನಮ್ಮ ಅಮ್ಮ ಮತ್ತು ನನ್ನ ತಂಗಿ, ದೊಡ್ಡ ತಂಗಿ ಭಾವ ಲಾಸ್ಟ್ ಇಯರ್ ಒಂದು 1 month ಬಿಫೋರ್ ತೀರಿ ಹೋದ್ರು. ಅವಳು ನಮ್ಮ ಮನೇಲೆ ಇದ್ದಾಳೆ ಇವಾಗ. ಈಗ ಮನೆಯಲ್ಲಿ ಇದ್ದೆ ಸರ್. ನಾನು ಇವೆಲ್ಲ ನೋಡ್ಕೊಂಡಿದ್ದೆ. ನಾನು ಮನೆಯಲ್ಲಿ ಲಾಸ್ಟ್ 1 year ಬಿಫೋರ್ ತಂದೆ ತೀರ್ಗೋದು. ತುಂಬಾ ಅಂದ್ರೆ ಬಡ ಕುಟುಂಬ ಸರ್ ನಮ್ಮದು. ಅಂದ್ರೆ ತುಂಬಾ ಕಷ್ಟ ನೋಡ್ಕೊಂಡ್ ಬಂದ್ವಿ ಸರ್. ಹಂಗಾಗಿ ನನ್ನ ಮಗನಿಗೆ ಇಂಥದ್ದೊಂದು ಇದು ಸಿಕ್ಕಿದ್ದು ನನ್ನ ಪುಣ್ಯದ ಕೆಲಸ ಸರ್. ನಮಗೆ ದೇವಸ್ಥಾನ, ನಮಗೆ ಗುರುಗಳು ಹಣ ಕೊಟ್ಟಿದ್ದಾರೆ ಅಂತ ನಾನು ಕೇಳಕ್ಕೆ ಭಾವಿಸಿದ್ದೇನೆ ಸರ್. ನಮಗೆ ಇದಕ್ಕೆ ಮುಂಚೆ ನಮಗೆ ಏನೂ ಇಲ್ಲ. ನನ್ನ ಮಗ ಮಾವ ಅಂತ ಹೇಳ್ತಾ ಇದ್ದೆ. ಮಾಮ ಮಾತಾಡುತ್ತ್ಯಾ? ಯಾರಿದು? ಮಾಮ. ಏನ್ ನಿನ್ನ ಹೆಸರು? ಕ್ರಿಶ್ಚಿಯನ್ ಅಂತ. ಪಪ್ಪಿ ಕೊಡು ಮಾಮಂಗೆ. ಒಂದು ಸರ್, ಇವತ್ತು ನಾನು ಏನಿದ್ದೀನಿ ಅದೆಲ್ಲ ನನ್ನ ಅಮ್ಮ, ನನ್ನ ಇವರು ತಂಗಿಯಂದಿರು, ಅವರಿಂದ ನಾನಿರೋದು ಸರ್ ಅಷ್ಟೇ. ಓಕೆ, ಶುಭ ಅವರೇ,
ಯಾರು ಬಂದಿದ್ದಾರೆ? ಅಮ್ಮ ಮತ್ತೆ ತಮ್ಮ ಇಬ್ರೇ ಬಂದಿದ್ದಾರೆ. ಓಕೆ, ತಮ್ಮ ಇಲ್ಲೇ ಇದ್ದಾರೆ. ಅಮ್ಮ ಹೇಳಿ, ಏನ್ ಅನ್ಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಈ ಜಾಗಕ್ಕೆ ನನ್ನ ದೊಡ್ಡ ಮಗಳು ಬರ್ಬೇಕಾಗಿತ್ತು, ಆದ್ರೆ ಅವಳಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಬೇಜಾರಾಗ್ತಾ ಇದೆ. ಅವಳ ನೆನಪು ತುಂಬಾ ಮಾಡ್ತಾ ಇದ್ದಾಳೆ ಇವಳು. ಅವಳನ್ನು ಕರೆಸ್ಬೇಕು ಅಂತ ಬಹಳ ಆಸೆ ಇತ್ತು. ಅಂದ್ರೆ ಎಲ್ಲರಲ್ಲಿ ಹರಿಶಣ್ಣ ಮತ್ತೆ ದಯಣ್ಣ ಎಲ್ಲರೂ ಪ್ರಿಯಕಾಲ ಮಾಡುವಾಗ ಮಿಸ್ ಮಾಡ್ಕೊಂಡೆ. ಅವಳು ನಾಟಕದ ಕಾಂಟ್ರಾಕ್ಟ್ ಇರೋದ್ರಿಂದ ಅವಳಿಗೆ ಬರೋಕ್ಕಾಗಿಲ್ಲ. ಅಂದರೆ ಈ ನಾನಿವತ್ತು ಇಲ್ಲಿ ಏನಿದ್ದೀನಿ ಅದು ಅವಳಿಂದ ಇರೋದು, ಅಪ್ಪಾಜಿಯಿಂದ ಅವಳಿಂದ. ಸೊ ಅವಳಿರ್ಬೇಕಿತ್ತು, ಮಿಸ್ ಮಾಡ್ಕೋತಿದ್ದೀನಿ. ಬಂದಿಲ್ಲ ಅಂತ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ. ಆದರೆ ಒಂದು ಸಣ್ಣ ಸರ್ಪ್ರೈಸ್ ಇದೆ ಅಂತ ಅನ್ಕೋತೀನಿ ನಾನು. ಬಂದಿದ್ದಾಳ? ಗೊತ್ತಿಲ್ಲ ಏನಂತ, ನನಗೂ ಸರ್ಪ್ರೈಸ್. ಆ್ಯಕ್ಚುಲಿ ಮೋಸ್ಟ್ಲಿ ಒಂದು ಫೋಟೋ ಬರ್ಬೋದು, ವಿಡಿಯೋ ಬರ್ಬೋದು. ರೆಡಿ? LED ಪ್ಲೀಸ್. ಪ್ರೀತಿಯ ಜಡ್ಜಸ್ ಎಲ್ಲರಿಗೂ ನಮಸ್ಕಾರ. ಶುಭ, ನನಗೆ ಗೊತ್ತು ನೀನು ನನ್ನನ್ನು ನೋಡ್ತಾ ಇದ್ದಂಗೆ ತುಂಬ ಎಮೋಷ್ನಲ್ ಆಗಿರ್ತೀಯ. ಯಾಕಂದರೆ ಇವತ್ತು ನಿನಗೆ ನನ್ನನ್ನು ಕರೆಸ್ಬೇಕು ಅಂತ ತುಂಬ ಆಸೆ ಇತ್ತು. ಐ ಆಮ್ ಸೋ ಸಾರಿ ಮಗನೆ. ಅನಿವಾರ್ಯ ಕಾರಣದಿಂದ ನನಗೆ ಬರೋದಕ್ಕಾಗ್ತಾ ಇಲ್ಲ. ನೀನು ಫಿನಾಲೆವರೆಗೂ ಹೋಗಬೇಕು, ಗೆದ್ದು ನಮ್ಮೆಲ್ಲ ರಂಗಭೂಮಿ ಕಲಾವಿದರ ಕೀರ್ತಿಯನ್ನು ಹೆಚ್ಚಿಸಬೇಕು ಅಂತ ನಾವೆಲ್ಲರೂ ಈ ಮೂಲಕ ನಿಮಗೆ ಶುಭ ಹಾರೈಸ್ತೀವಿ. ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಲವ್ ಯು. ಸೋ ನೈಸ್. ಈಗ ಫೈನಲಿ ಅಣ್ಣ ಹತ್ರ ಹೋಗೋಣ. ಅಣ್ಣ, ಎಲ್ಲ ಫ್ಯಾಮಿಲಿಗಳು ಬಂದಿದೆ, ಪರ್ಫಾರ್ಮೆನ್ಸ್ ಆಗಿದೆ, ಏನು ಹೇಳ್ತೀರ ಅಣ್ಣ? ಏನೋ ಒಂಥರ ಖುಷಿ ಆಗುತ್ತೆ ನನಗೆ. ನೋಡು, ಯಾವುದಾದ್ರೂ ಒಂದು ಬೆಳವಣಿಗೆ ಆಗಬೇಕು ಅಂದರೆ ಎಲ್ಲ ಸಂಕಷ್ಟದಿಂದನೇ ದೇವರು ಬೆಳೆಸೋದು. ಯಾವ ಮನುಷ್ಯ ಕಷ್ಟದಿಂದ ಆರಂಭ ಆಗ್ತಾನೆ, ಅವನ ಅಂತ್ಯ ಸುಖದಲ್ಲಿ ಎಂಡಾಗುತ್ತೆ. ದಿಸ್ ದ ರೂಲ್ ಆಫ್ ಲೈಫ್. ಸೊ ಹಾಗೆ ಇದು ಫ್ಯಾಮಿಲಿ ರೌಂಡ್ ಅಂದಾಗ ಎಲ್ಲ ಫ್ಯಾಮಿಲಿಗಳನ್ನ ನೋಡಿದಾಗ ನನ್ನ ಮನಸ್ಸಿಗೆ ಎರಡಂತೂ ತುಂಬ ಒಂಥರ ಸಂತೋಷ ಕೊಟ್ಟಂಥದ್ದು. ಇವನ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ. ಇವನು ಪಾಪ ಅವನು ಎಷ್ಟು ದೊಡ್ಡ ಜವಾಬ್ದಾರಿನ ಹೊರುವಂಥ ಮನುಷ್ಯ ಆಗ್ಬಿಟ್ಟಿದ್ದಾನೆ. ಸಣ್ಣ ಪ್ರಾಯಕ್ಕೆ ಅಮ್ಮನ್ನ ನೋಡ್ಕೋಬೇಕು, ಇಬ್ಬರು ಸಿಸ್ಟರ್ಸ್ನ ನೋಡ್ಕೋಬೇಕು, ತುಂಬ ದೊಡ್ಡ ಜವಾಬ್ದಾರಿ ಪಾಪ. ಆಮೇಲೆ ನಮ್ಮ ರಾಘವೇಂದ್ರ ಎಲ್ಲೋದ, ಮನುಷ್ಯನಿಗೆ ಒಂದು ಟರ್ನಿಂಗ್ ಪಾಯಿಂಟ್ಗೆ ಒಂದು ಕತೆ ಹುಟ್ಟುತ್ತೆ. ನಿಮ್ಮೆಲ್ರಿಗೂ ಯಾರು ನೊಂದಿದ್ದೀರಿ ಎಲ್ರಿಗೂ ಹೇಳ್ತೀನಿ, ದೇರ್ ಇಸ್ ಅ ವೆರಿ ಬಿಗ್ ಡೇ ಅಹೆಡ್. ಮುಂದೆ ತುಂಬ ದೊಡ್ಡ ದಿನಗಳು ಭಗವಂತ ನಿಮಗೆ ಕೊಟ್ಟೇ ಕೊಡ್ತಾನೆ. ಡೋಂಟ್ ವರಿ ಅಟ್. ಸೊ ನನಗೆ ಒಂದು ಸಣ್ಣ ಪ್ರೇರಣೆ ಆಯಿತು, ಆನಂದ. ನಾನು ಸಾಮಾನ್ಯವಾಗಿ ಎಮೋಷನ್ ಆಗಲ್ಲ, ಆಗ್ಬಿಟ್ರೆ ಮೆಂಟಲ್ ನನ್ನ ಮಗ ನಾನು. ನಂಗೆ ಅನ್ನಿಸ್ತು, ಇಲ್ಲ ರಾಯರ ಪ್ರೇರಣೆ ಏನೋ ಒಂದಿದೆ. ಇವನೇ ನನ್ನ ಕಡೆಯಿಂದ ನಿನಗೊಂದು 50,000 ಕೊಡ್ತೀನಿ, ಅದು ನಿಮ್ಮ ತಾಯಿಯವ್ರಿಗೆ ಕೊಡು, ನಿಮ್ಮ ತಾಯಿಯವ್ರಿಗೆ ಕೊಡು. ರಾಘವೇಂದ್ರ, ನಿನಗೂ ಅಷ್ಟೇ ನಾನು 50,000 ಕೊಡ್ತೀನಿ, ನೀನು ಅದನ್ನು ಇಟ್ಕೋ. ನನ್ನ ಕಲಾವಿದನ ಕೈನಲ್ಲಿ ಬಂತು ದುಡ್ಡು ಅಂದರೆ ಅದ್ರ ರೇಂಜೇ ಬೇರೆ. ದಯವಿಟ್ಟು ಫೀಲ್ ಮಾಡಕ್ಕೆ ಹೋಗ್ಬೇಡಿ. ಈ ಕಲಾವಿದರ ಕುಟುಂಬ ಹೆಂಗೆ ಅಂದರೆ, ಒಬ್ಬ ಕೆಳಗೆ ಬಿದ್ದಾಗ ಇನ್ನೊಬ್ಬ ಕೈ ಹಿಡಿದು ಎತ್ತಬೇಕು. ದಟ್ ಈಸ್ ದಿ ಒಂದು ಬ್ಯೂಟಿ. ಐ ಪ್ರೇ, ರಾಯರಿಗೆ ಪ್ರೇ ಮಾಡ್ತೀನಿ, ನಿಮಗೆಲ್ಲ ತುಂಬ ಸುಂದರವಾದ ಬದುಕು ದೇವರು ಮುಂದೆ ಕೊಡಲಿ ಅಷ್ಟೇ. ಡೋಂಟ್ ವರಿ. ನಾನು ತುಂಬ ಕಷ್ಟಪಟ್ಟು ಕಲೆಯಲ್ಲಿ ಮುಂದೆ ಬಂದಿರೋನು. ಒಬ್ಬ ಕಲಾವಿದನಿಗೆ ನಾನು ಕೈ ಎತ್ತದೆ ಅಂದರೆ ಅವನಿಗೆ ಅದೃಷ್ಟ ಚೇಂಜ್ ಆಗುತ್ತೆ ಅಂತ. ಒಳ್ಳೇದಾಗಲಿ, ಶುಭ ಆಗಲಿ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಗುರು ಶಿಷ್ಯರ, ತಂದೆ ತಾಯಿ, ಮಕ್ಕಳು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಎಲ್ಲರೂ ಬಂದಾಯ್ತು. ಸೊ ಈ ಒಂದು ಕುಟುಂಬದ ಎಪಿಸೋಡ್ ಸ್ಪೆಷಲ್ ಆಗಿ ಹೋಗ್ತಾ ಇದೆ, ಹೀಗೆ ಕಂಟಿನ್ಯೂ ಆಗುತ್ತೆ. ಈಗ ಸದ್ಯಕ್ಕೆ ಬಲ್ಲಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು. ಮ್ಯೂಸಿಕ್ ಟು ದ ಗ್ಯಾಲರಿ. ಅತಿ ಆಸೆ ಗತಿ ಕೇಡು ಅನ್ನೋ ಗಾದೆ ಮಾತನ್ನ ನಾವೆಲ್ಲರೂ ಕೇಳಿದೀವಿ. ನಮ್ಮ ಹತ್ರ ಏನಿದೆಯೋ ಅದ್ರಲ್ಲಿ ಖುಷಿ ಪಟ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಆ ಜೀವನ ಹಾಲು ಜೇನ್ ತರ ಇರುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಆದ್ರೆ ಇಲ್ಲೊಬ್ಳು ಗಂಡನಿಗೆ ಹಾಲು ತುಪ್ಪ ಬಿಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾಳೆ. ಆ ಪ್ಲಾನ್ ಏನು ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಗದಗ್ನ ಜವಾರಿ ಹೈದ ಹರೀಶ್, ಪ್ರಿಯದರ್ಶಿನಿ, ದಯಾನಂದ್, ರಾಮದುರ್ಗದ ವಿಠಲ ಹಾಗೂ ಫ್ಯಾಮಿಲಿ ಮೆಂಬರ್ಸ್. ನಾ ಕಾಣು ಲೋಕವನ್ನು ಕಾಣೋರು ಯಾರು, ನಾ ಕಾಣು ಲೋಕವನ್ನು ಕಾಣೋರು ಯಾರು. ನಮಸ್ಕಾರ ರೀ ಜಗಣ. ನಾನು ಯಾರು ಗೊತ್ತಾತ್ರೆ? 2018 ಬಂದಿದ್ದೆ, 20 ಬಂದಿದ್ದೆ, 22 ಬಂದಿದ್ದೆ. 3 ಸಲ ಬಂದಿನಿ ಅನ್ನೋ ಖುಷಿಗಿಂತಲೂ ದುಃಖ ಭಾಳ ಐತಿರಿ ನನಗೆ. ಪ್ರತಿ ಸಲ ಬಂದಾಗ ನನ್ನ ಕಣ್ಣು ಕಸ್ಕೊಂಡು ಕಳಿಸ್ತಾರ. ಇರ್ಲಿ, ನಾನು ಈ ಮನೆ ಮಾಲಕರೇ. ಈ ಮನ್ಯಾಗ ಬಾಡಿಗೆ ಅದಾರಲ್ರಿ ಹರಿಪ್ರಿಯ ಅಂತಂದು ಗಂಡ ಹೆಂಡ್ತಿ. 2 ವರ್ಷ ಆತ್ರಿ ನನ್ನ ಮನ್ಯಾಗ ಬಾಡಿಗೆ ಇದ್ದು. 1 ವರ್ಷದ ಬಾಡಿಗೆನ ಕೊಟ್ಟಿಲ್ಲ ಬಾಡ್ಯಾನ ಮಕ್ಕಳು. ಏನು ಮಾಡೋದು, ಒದ್ದು ಹೊರಗೆ ಹಾಕ್ಬೇಕಂದ್ರೆ ಆ ಹುಡುಗಿ ಬೇರೆ ಯಾರು ಅಲ್ಲ, ನನ್ನ ಹೆಂಡ್ತಿ ಸ್ವಂತ ತಂಗಿರೇಕಿ, ಅವನು ತಮ್ಮ ಅಕ್ಕನ. ಹಿಂಗಾಗಿ ಒದ್ಯಾಕೆ ಬರ್ಲಾರ್ದಂಗೆ ಆಗೈತಿ. ನೋಡೋಣ, ಬಾಡಿಗೆ ಅಂತೂ ಕೇಳೋಣ, ಏನೇನು ಮಾಡ್ತಾರೆ ಏನೇನಿಲ್ಲ ಅವ್ರಿಗೆ ಬಿಟ್ಟಿದ್ದು.
ಕಣ್ಣ ಎಲ್ಲ ಪೇಪರ್ ಹೆಂಗೆ ಓದ್ತಾನಂತಿರಲ್ಲ, ನಾನು ಒಳಗಿನ ಕಣ್ಣಿಂದ ಓದ್ತೀನಿ ರೀ. ನಾವು ಅದೇವು ಬಾಳ ಬಡವರು, ದುಡ್ಡ ಇದ್ದವರು ಈಗ ದೊಡ್ಡವರು. ಈ ಮನಸ್ಸಿಗೆ ಹತ್ತು ಬ್ಯಾಡ ಬೀಡು ಸರಗ ಮಾವ. ಈ ಬಿಡಾಕ ಹಿಡ್ದಿಲ್ಲ ನಾ ನಿನ್ನ ಸೋದರ ಮಾವ. ಇಷ್ಟು ದಿವಸ ಎಲ್ಲರ ಜೊತೆ ಬೇರೆ ಹುಡುಗಿಯರ ಜೊತೆ ಸ್ಕೆಚ್ ಮಾಡ್ತಿದ್ದೆ, ಏನೋ ಒಂಥರ ಎಂಜಾಯ್ ಇರ್ತಿತ್ತು. ಈಗ ನಮ್ಮ ಹೆಂಡ್ರ ಜೊತೆ ಸ್ಕೆಚ್ ಮಾಡೋದಂದ್ರೆ ಪ್ರೇಮಣ್ಣ ಏನೋ ಒಂಥರ ಬೇಜಾರು. ಬೇಜಾರು ಹಾಕಿರ್ಬೇಕು ನಿನಗೆ ಬೇಜಾರು. ರೀ ನೋಡ್ರಿ ಅಲ್ಲಿ ದೀಪಿಕನ. ನೀ ಅದಿ ಅಂತ ಸುಮ್ಮದೀನಿ ನಾನು, ಇಲ್ಲಾಂದ್ರೆ ಕಾಯ ಮಲ್ಕುಂತ ಆ ಕಡೆನೂ ನೋಡ್ತಿರ್ತೀನಿ ನಾನು. ನೋಡಂದ್ರ ಆಕಿ ಉಟ್ಕೊಂಡಿದ್ ಬಟ್ಟಿ ನೋಡ್ರಿ ಅಂತ ಹೇಳಿದ್ದು. ಚಲೋನದವಲ್ಲಿ ಏನಾಗ್ಯಾವ? ಚಲೋನೇನು ರೀ. ಇದಲ್ಲ ರೀ, ಮೊನ್ನೆ ಆಕಿ ಉಟ್ಕೊಂಡಿದ್ಲಲ್ಲ ಚೂಡಿದಾರು, ಅದಕ್ಕ 20,000 ರೂಪಾಯಿ ಅಂತ್ರಿ. ಯಾರಂದ್ರು? ಆಕಿನೇ ಹೇಳಿದ್ದು. ಆಕಿಗೇನ್ ಗೊತ್ತು? ತಂದು ಕೊಟ್ಟ ಪ್ರವೀಣ, ಅವನಿಗೆ ಗೊತ್ತಿರ್ತೈತಿ ವ್ಯವಹಾರ. ನೀವು ಅದಿರಿ 1,000 ರೂಪಾಯಿ ಸೀರೆ ಕೊಡ್ಸೋ ಯೋಗ್ಯತೆ ಇಲ್ಲ ನಿಮಗ? ರಕ್ಷಿತಾ ಮೇಡಮ್, ನಮ್ಮಪ್ಪ ನನ್ನ ದೊಡ್ಡ ಇಂಜಿನಿಯರಿಂಗ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಮಾಡಿಕೊಟ್ಟ. ನಾನು ಕಾರು, ಬಂಗ್ಲೆ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಅಂತ ದೊಡ್ಡ ಆಸೆ ಇಟ್ಕೊಂಡಿದ್ದೀರಿ. ಆದ್ರೆ ಏನ್ ಮಾಡ್ತೀರಿ, ಇವನು ಮದುವೆ ಆದ್ಮೇಲೆ ಗೊತ್ತಾಗಿತ್ತು ಇವ ಇಂಜಿನಿಯರ್ ಅಲ್ಲ, ನಾಟಕ ಕಂಪ್ನಿಯಾಗ ಇಂಜಿನಿಯರ್ಗೆ ನೀರು ಬಿಡವ ಅಂತ. ಅವಿ ನನಗೆ ನೀರು ಬಿಡೋ ಟೈಮ್ ಆಯ್ತು, ಒಳಗೋಗಿ ಕಾಯಿಪಲ್ಲೆ ಗೀಪಲ್ಲೆ ತರ್ರಿ. ಹೋಗ್ರಿ, ನಾನು ತರಕಾರಿ ತರಕ್ ಹೋಗ್ತೀನಿ. ಹರೀಶಣ್ಣ ಬರ್ರಿ ಸರ್, ನಿಮ್ದ ಕಡಿಮೆ ಇದ್ದಿದ್ದಿಲ್ಲ. ಮುಗಿತಾ ಜಗಳ? ಬೆಳಗ್ಗೆ ನಾನು ಸುಪ್ರಭಾತ ನಿನ್ನ ಜಗಳದಿಂದನ ಚಾಲು ಆಕತ್ತಿಲ್ವ ಮರೆ? ಮನಿ ಯಾವಾಗ ಖಾಲಿ ಮಾಡ್ತೀವೋ? ಬಾಡಿಗೆ ಅಷ್ಟ ಮಾತಾಡು, ಮನಿ ಖಾಲಿ ಮಾಡಿ ಗೀಲಿ ಮಾಡಿ ಹೇಳಂಗಿಲ್ಲ. ಬೇಕಾದ್ರೆ ನಾವೇ ಖಾಲಿ ಮಾಡಮು, ನೀ ಖಾಲಿ ಮಾಡು. ಅಷ್ಟು ಬೇಸರಾಗಿತ್ತಂದ್ರೆ ನನ್ನ ಹೆಸರ್ಲಿ ಬರ್ರಿ, ನೀ ಖಾಲಿ ಮಾಡಿ ಜಾಗ. ಸರಿ ಹೊಡಿತ್ಯಾಕ್ಲೆ ಮಾತಾಡೋ ಮಗನ, ಹಂಗ ಮಾತಾಡ. ಸರಿ ಕಣ್ಣೆಲ್ಲ ಮನುಷ್ಯ ಕಾಡ್ತಿಯಲ್ಲ ನೀನು. ಏನು ನನ್ನ ಎದ್ರ ಭಿಕ್ಷೆ ಬಿಡ್ಕೊಂತ ಓಡಾಡ್ತಿಲ್ಲ? ಆತ್ ನೋಡಮ್, ಇದು ನನ್ನ ಶಾಪ ಐತಿಲ್ಲ, ಇದು ನನ್ನ ಶಾಪ ಐತಿ. ಆತವ ಏನ್ ದೊಡ್ಡ ಮೋರ್ ಋಷಿ ಮುನಿ ನನಗೆ ಶಾಪ ಹಾಕಾಕ ಬಂದಾನಿಲ್ಲ. ಶಾಪರ್ ಹಾಕೋ ಪಾಪರ್ ಮಾಡ್ಕೊಂಡ್ರೆ ಮಗನ ಬಾರೋಲೆ ಬಾರೋಲೆ ಬಾರ್ಲೆ ಬಾರ್ಲೆ. ಹೋಗಿನಿ ಹೋಗಿ ಮೊದ್ಲೇ ಹೇಳ್ಬೇಕಿಲ್ಲ. ನಿನ್ ಲೈಫ್ ಹೆಂಗಿದೆ? ಚೆನ್ನಾಗಿದೆ ಕಣಮ್ಮ. ಓಕೆ ಮಾ, ನಿನ್ ಗಂಡ ಏನ್ ಮಾಡ್ತಿದ್ದಾರೆ? ಅಯ್ಯೋ, ನನ್ ಗಂಡನ ದೊಡ್ಡ ಕಂಪನಿಲಿ ಇಂಜಿನಿಯರ್ ಕೆಲಸ ಮಾಡ್ತಾರ ಕಣೆ. ರಿಯಲಿ? ಮತ್ತ ನಿನ್ನ ಗಂಡ ಏನ್ ಮಾಡ್ತಾನೋ? ಏನ್ ಮಾ, ನನ್ ಗಂಡನ್ಗೊಂದ್ ಕಡಕ್ ಚಾಯ್ ಟೀ ಸ್ಟಾಲ್ ಇದೆ ಮಾ ಅಷ್ಟೇ. ಚಾ ಮಾಡ್ತಾನ? ಹೂಮಾ. ಪಾಪ, ಎಷ್ಟಾಗತ್ತೆ ವ್ಯಾಪಾರ? ಏನಿಲ್ಲಮ್ಮ, ಖರ್ಚು ವೆಚ್ಚ ಹೋಗಿ ಒಂದು ದಿನಕ್ಕೆ 3,000 ಉಳಿಯುತ್ತೆ ಅಮ್ಮ. 3,000ನಾ? 3,000 ಅಮ್ಮ. ಈಗ ಪಾಪ ಯಾರು ಅಂತ ಗೊತ್ತಾಯ್ತಮ್ಮ ಪಾಪು? ಸರಿಮಾ, ನನ್ಗೆ 50 kg ಸಕ್ಕರೆ 50 kg ಚಾ ಪುಡಿ ತರೋದಕ್ಕೆ ಟೈಮ್ ಆಯ್ತು, ಬರ್ತೀನಿ. ಬಾಯ್ ಮಾ. ರಕ್ಷಿತಾ ಮೇಡಮ್, ದಿನಕ್ಕೆ 3,000 ಅಂದ್ರೆ ತಿಂಗಳಿಗೆ 90,000. 90,000ದಲ್ಲಿ ನಾನು 4 ರೇಷ್ಮೆ ಸೀರೆ ತಗೋಬಹುದು, ಬಳೆ ತಗೋಬಹುದು, ಕಿವಿ ತಗೋಬಹುದು, ಸ್ಲಿಪ್ಪರ್ ತಗೋಬಹುದು, ಇನ್ನು ಏನೇನೋ ತಗೊಂಡು ಮಜಾ ಮಾಡಬಹುದು. ಬಂತು ನನ್ನ ತಲೆಗೆ ಐಡಿಯಾ. ತರಕಾರಿ ತರ ಕ್ಯಾನ್ಸಲ್. ಅವಿ ಪ್ರಿಯಾ, ಒಂದ್ ಶರ್ಬತ್ ಜ್ಯೂಸ್ ಮಾಡ್ಕೊಂಬಲೆ, ಯಾಕೋ ಸುಸ್ತಾಗತ್ತೈತಿ. ಏನು ಜ್ಯೂಸ್ ಕುಡಿತೀರಾ? ಕುಡಿತೀನಿ. ಯಾವ ಖುಷಿಗೋ? ಯಾವ ಖುಷಿಗೋ ಅಂತಂದ್ರ ನಾ ಯಾರ ಸಂಬಂಧ ದುಡಿತೇನೆ ಅಂತ ತಿಳ್ಕೊಂಡಿ? ಯಾರ ಸಲುವಾಗಿ? ಯಾರ ಸಲುವಾಗಿ? ಯಾರ ಸಲುವಾಗಿ? ನಿನ್ ಸಲುವಾಗಿ ಚಿನ್ನ. ರೀ, ಇನ್ ಮೇಲಿಂದ ನೀವು ನನಗೋಸ್ಕರ ಕಷ್ಟ ಪಡೋದೇ ಬೇಡ ಕಣ್ರಿ. ಇನ್ ಮೇಲಿಂದ ಆ ಕೆಲಸ ಬಿಟ್ಬಿಡ್ರಿ. ಮತ್ ಈ ಕೆಲಸ ಬಿಟ್ಟು ಪ್ರೇಮ್ ಸರ್ ಮನೆಯಿಂದ ಏನು ಗೆಣಸ್ ಕೀಳಕ್ ಹೋಗೋಮ? ರೀ 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 ನಿಮಗೆ ತಿಂಗಳಿಗೆ 90,000 ದುಡ್ಡು ಬರೋ ಕೆಲಸ ನೋಡಿದೆನ್ ಕಣ್ರಿ. 90,000ನಾ? ಇನ್ನು ಮೇಲಿಂದ ನಿಮ್ಮ ರೇಂಜ್ ಚೇಂಜ್.
ಅವಿ 90,000 ರೂಪಾಯಿ ಕೆಲಸ ಯಾವ್ದವಿ ಪಟ್ಟ ಬಟ್ಟೆ ಬಿಚ್ಚ್ರಿ. ಹೇ ಹುಚ್ಚಿ, ಶೂಟ್ ಮುಗಿದ್ಗಳು ಇವತ್ತು ರಾತ್ರಿನ ಕಳಿಸಲ್ಲ, ಇನ್ನು 2 ದಿವಸ ಇಟ್ಕೋ ಅಂತ ಹೇಳ್ಯಾರ ಅವರು. ಬಟ್ಟೆ ಬಿಚ್ಚ್ರಿ. ಹೆಂಡ್ರಿ ಹೇಳಿದ್ಮ್ಯಾಗ ಬಿಚ್ಚಲೇಬೇಕಾಗತ್ತ. ಬಟ್ಟೆ ಬಿಚ್ಚಿದ್ರ ನೋಡಿ ಹೆಂಗ್ ಕಾಣತ್ತೀನಿ, ಚಂದ ಕಾಣತ್ತೀರಿ. ತಗೋರಿ. ಲೇ ನಾನು ನಿನಗೆ ಜ್ಯೂಸ್ ಕೇಳಿದ್ರೆ ನೀ ಏನ್ ಚಾ ಕಿತ್ಲಿ ಕೊಡಕತ್ತೀಯಲ್ಲೇ? ಇನ್ನು ಮೇಲಿಂದ ನೀವು ಚಾ ಮಾರೋರು. ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು? ಎಂತ ಚಂದ ನೀರ್ ಬಿಡು ಉದ್ಯೋಗ ಐತಿ, ಅದನ್ನ ಬಿಟ್ಟು ಓಣಿ ಅಡ್ಡಾಡಿ ಚಾ ಮಾರಂತ್ಯ. ಹೋಗ್ಲಿ, ನಾ ಚಾ ಮಾರಂಗಿಲ್ಲ. ಏನ್ ಮಾಡ್ತೀನಿ? ಮಾರಂಗಿಲ್ಲ. ಮಾಡ್ತೀರಾ ಇಲ್ಲ? ಚುಚ್ಚೇನೆ ಚುಚ್ಚು. ನಿಮ್ಮವ್ರು ನಿಮ್ ಕೈಯಾಗ ಸಿಕ್ಕ ದಿವಸ ಸಾಯಕಿಂತ ಒಮ್ಮೆ ಕೊಟ್ಟಕಂತೀನಿ. ಕಮಾನ್ ಕಿಲ್ ಮೀ. ನಿಮ್ಮನ್ನ ಯಾಕ್ರೆ ಸಾಯಿಸ್ಲಿ? ನಿಮ್ಮನ್ನ ಕಟ್ಕೊಂಡಿದ್ದ ಕರ್ಮಕ್ಕೆ ನಾನೇ ಸತ್ತೋಗ್ತೀನಿ. ಬಾಳ ಚಲೋ. ನಾವ ಕೊಂದ್ರ ಕೇಸ್ ಹಾಕವ್. ಹಂಗ ಸಾಯಂಗಿಲ್ಲ. ನಿನ್ನ ಹೆಸರ್ನಾಗ ಚೀಟಿ ಬರ್ದಿಟ್ಟ ಸಾಯ್ತೀನಿ. ಚಾಯ್ ಗರಂ ಚಾಯ್, ಶುಂಠಿ ಚಾಯ್ ಕಡಕ್ ಚಾಯ್. ಪಾಪ, ನನ್ನ ಶಾಪ ಇಷ್ಟು ಜಲ್ದಿ ತಟ್ಟುತ್ತಂತ ಗೊತ್ತಿರಲಿಲ್ಲ. ಇರ್ಲಿ ಬಾ, ಹೊಸ ಉದ್ಯೋಗ ಚಾಲೂ ಮಾಡಿ ಒಂದ್ 2 ರೂಪಾಯಿ ತಗೋ, ಒಂದು ಲೆಮನ್ ಟೀ ಕೊಡು. ಲೆಮನ್ ಟೀ 2 ರೂಪಾಯಿಗೆ ನಿಮ್ಮ ಮಾಯಿ ಕೊಡ್ತಾಳೆ ಲೆಮನ್ ಟೀ. ಕೊಡ್ಲೆ? ಲೆಮನ್ ಟೀ ಕುಡಿಯವಲ್ಲ ನೀನು, ಮತ್ತೆ ಇಲ್ಲ ಅಂತ ಹೇಳ್ಕತ್ತೈತಿ. ಚಾಯ್, ಮಸಾಲ ಟೀ, ಉಳ್ಳಾಗಡ್ಡಿ ಟೀ, ಮೆಣಸಿನ್ಕಾಯಿ ಟೀ, ಅನದನ ಟೀ. ಹೆಂಗಿದ್ರು ಹೋದ. ನನ್ನ ಗಂಡ ತರ್ತಲ್ ಸಾಯಂಕಾಲ 3,000, ತಿಂಗಳಿಗೆ 90,000. ಕೊಟ್ರೆ ಪಿನ್ನ ಕೊಡ್ತೇನಕ್ಕ. ಕೂದ್ಲಾ ಏ ಕೂದ್ಲಾ, ಬಾರಮ್ಮ ಇಲ್ಲಿ. ಏ ಅಕ್ಕ, ನನ್ನ ಹೆಸರು ಕೂದ್ಲಲ್ಲ, ಮತ್ತ ವಿಠಲ್ ನಿಂತಿ ಶೋಭಾ. ಎಂತ ಉದ್ಯೋಗ ಮಾಡಕತ್ತಿ? ಅಯ್ಯವ್ವ, ತಗೋ ಈ ಕೂದ್ಲ. ಎಷ್ಟಾಗತ್ ನೋಡಿದಕ್ಕ? 100 ಗ್ರಾಮ್ ಐತಕ್ಕ, 500 ರೂಪಾಯಿ ಆಕೇತ್ ನೋಡು. ಇಷ್ಟಕ್ಕ 500 ರೂಪಾಯಿನಾ? ತಗೋ. ಕೂದ್ಲಾ. ರಕ್ಷಿತಾ ಮೇಡಮ್, 100 ಗ್ರಾಮಿಗೆ 500 ರೂಪಾಯಿ ಆದ್ರೆ ಕೆಜಿಗೆ 5,000 ಅಂದ್ರೆ ತಿಂಗಳಿಗೆ 1.5 ಲಕ್ಷ. ಅಷ್ಟ್ರೊಳಗೆ ನಾನು ಬರೀ ಸೀರೆ ಯಾಕೆ ಮೇಡಮ್, ಬಂಗಾರದ ನೆಕ್ಲೆಸ್ ತಗೊಂಡ್ಬಿಡ್ಬೋದು. ಹಾ, ಬಂತು ನನ್ನ ತಲೆಗೆ ಒಂದು ಐಡಿಯಾ. ಯಜಮಾನ್ರೇ, ಚಾಯ್ ಬರ್ರಿ ಇಲ್ಲಿ. ಏನಾಯ್ತು? ನೀವಿಷ್ಟೆಲ್ಲ ಕಷ್ಟಪಟ್ಟು ಚಾ ಮಾರೋದ್ ನನ್ನ ಕಣ್ಣಲ್ಲಿ ನೋಡಕ್ ಆಗವಲ್ತ್ರಿ. ಸುಮತಿ ಶ್ರೀಮತಿ ಬಂಗಾರಿಕೆ. ಇನ್ಮೇಲಿಂದ ನೀವೇನ್ ಮಾಡ್ರಿ ಅಂದ್ರೆ ಈ ಚಾ ಮಾಡೋದ್ ಬಿಟ್ಬಿಡ್ರಿ. ಬಿಟ್ನೇವಿ. ಬೇಡ ಎಲ್ಲ ಬೇಡ. ಬ್ಯಾಡ ಅಂದ್ರೆ ಬ್ಯಾಡ. ಇದನ್ನು ಬಿಚ್ಚಿಬಿಡ್ತೀನಿ. ತಗೋರಿ, ಈ ಲುಂಗಿ ಉಟ್ಕೋರಿ. ಓ, ಸೆಕೆ ಹಾಕೈತೆ ಅಂತೇಳಿ ತಗೊಂಬಂದಾಡ್ರಿ. ನನ್ನ ಹೆಂಡ್ತಿ ನನ್ನ ಬೇಕು ಭಾಳ ಕಾಳಜಿಪ್ಪ. ಯಪ್ಪ, ಏನು ಮಾಡ್ಬೇಕು ತಿಳಿಯವಲ್ದು. ಎಲ್ಲಿ ಮಟನ್ ಮಾಡಿ ಚಿಕನ್ ಮಾಡಿ? ತಗೋರಿ ಚೀಲನ. ಏನ್ರಿ ಇದು? ಇನ್ಮೇಲಿಂದ ನೀವು ಕೂದ್ಲ ತುಂಬಬೇಕು. ರಂಗ ವಿಠಲ ರಂಗ, ಇನ್ಮೇಲೆ ನಿನ ಗತಿಯಂಗ. ಇನ್ನು ಬೇಕಾದ್ರೆ ಚಾ ಮಾರಂದ್ರೆ ಒಂದು 4 ಕೋಣೆಗೆ ಎಕ್ಸ್ಟ್ರಾ ಅಡ್ಡಾಡ್ ಬರ್ತೀನಿ. ಆದ್ರೆ ಕೂದ್ಲ ಮಾತ್ರ ನಾ ಮಾರಲ್ಲ. ಮಾರಲ್ಲೇನ್ರಿ? ಮಾರಲ್ಲ. ಮಾಡ್ತಿರೋ ಇಲ್ಲೋ? ಅಯ್ಯವೇನ್ರಿ ಕೂದ್ಲ. ಅಯ್ಯೋ, ನನ್ನ ಗಂಡ ಜಾಣ. ಅಯ್ಯವೇನ್ರಿ ಕೂದ್ಲ. ಬಿಳಿ ಕೂದ್ಲ, ಕರಿ ಕೂದ್ಲ, ಉದ್ದನ್ ಕೂದ್ಲ, ಗುಂಗುರ್ ಕೂದ್ಲ. ಅದವೇನಪ್ಪ ನೀನು ಶಾಂಪು ಹಚ್ಚಿದ ಕೂದ್ಲ. ತಗೋ, ಎಷ್ಟು ನಿಲ್ಲುತ್ತಾವ ಅಷ್ಟು ತಗೊಂಡು ಹೋಗು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ತಲೆಯನ್ನು ಸ್ವಲ್ಪ ಬಗ್ಗಿಸಿ. ರಕ್ಷಿತಾ ಮೇಡಮ್, ಇಲ್ಲೇನದಾವ ಅಂತ ನಾ ತಕೊಂಡು ಹೋಗ್ಬೇಕು. ಇದರ ಪರಿಸ್ಥಿತಿ ನೋಡಿದ್ರೆ ನಾನಾ ಒಂದು 4 ತಗೊಂಡು ನಾಟಿ ಮಾಡಿ ಹೋಗ್ಬೇಕು ಅನ್ಸಕತ್ತೈತಿ. ತಗೋ. ಆ ಎಣ್ಣೆ ಹಚ್ಚಿದ್ರು ಬರಲ್ಲ, ಏನು ಊರು ಸಗಣಿ ಹಚ್ಚಿದ್ರು ಇನ್ನು ಕೂದಲು ಬರಲ್ರಿ ಅವನಿಗೆ. ನಿನ್ ಭಾಳ ಆತಲ್ಲೇ. ಆಟ
ಹಚ್ಚಿಲೆ ಹೋಗಿನಿ ಗೊತ್ತೈತಿ ಟಿವ್ಯಾಗ ಒಂದು 5 ನಿಮಿಷ ಹೆಚ್ಚಿಗೆ ಕಾಣ್ತೀನಿ ಅಂತ ನಿಂತೀನಿ. ಅಮ್ಮ ತಾಯಿ ಭಿಕ್ಷೆ ಹಾಕ್ರಿವಾ. ನೀನ ಅಥವಾ ನಿನ್ ತಮ್ಮನ ಎರಡರಲ್ಲಿ ಒಂದು ಹೇಳ್ಬಿಟ್ಟು ಮಾಡಿ. ನಾನು ಬಿಟ್ಟಲ್ಲ. ಅಯ್ಯೋ ಹೌದಾ, ಮುಂದುವರ್ಸು. ಅಮ್ಮ ತಾಯಿ ಮೇಡಮ್ ಪ್ಲೀಸ್ ಗಿವ್ ಮಿ 100 rupees. ಅಮ್ಮ ತಾಯಿ ನೀವ್ ಬಿಟ್ಟಲ್ಲ ಹೌದಿಲ್ಲ? ಏನಾಯ್ತು ನಿನ್ನ ಅವಸ್ಥೆ? ಪಾಪ ಬೆಂಗಳೂರಿಗೆ ಬಂದು ಒಂದು ಕಾಲು ಕಳ್ಕೊಂಡ್ಯಾ? ಇಷ್ಟು ಭಿಕ್ಷೆ ಬೇಡ್ತೀಯಲ್ಲ, ದಿನಕ್ಕೆ ಎಷ್ಟಾಗತ್ತಪ್ಪ ನಿನ್ನ ವ್ಯಾಪಾರ? 8 ರಿಂದ 10 ಸಾವಿರ ರೂಪಾಯಿ ಆಕತಿ. 10,000ನಾ? ಅಮ್ಮ ತಾಯಿ ಭಿಕ್ಷೆ ಹಾಕ್ರಿವಾ. ಏನ್ ಭಿಕ್ಷೆ ಹಾಕ್ಲಿ ಹೋಗು. ಅಮ್ಮ ತಾಯಿ ಭಿಕ್ಷೆ ಹಾಕ್ರಿವಾ. ರಕ್ಷಿತಾ ಮೇಡಮ್, ದಿನಕ್ಕೆ 10,000 ಅಂದ್ರೆ ತಿಂಗಳಿಗೆ 3 ಲಕ್ಷ. 3 ಲಕ್ಷದಾಗ ನಾ EMI ಮೇಲೆ ಒಂದು BMW ಕಾರ್ ತಗೊಂಡು ಒಂದು ಅಪಾರ್ಟ್ಮೆಂಟ್ ತಗೊಂಡ್ಬಿಡ್ತೀನಿ. ಒಂದು ತಲೆಯಲ್ಲಿ ಒಂದು ಐಡಿಯಾ. ಯಜಮಾನ್ರೇ, ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ ಕಾಸನ್ನ ನೀಡು ಶಿವನೇ, ಕಾಸನ್ನ ನೀಡು ಶಿವನೇ. ಏನ್ರಿ ಫುಲ್ ಅಪ್ಡೇಟ್ ಆಗಿ ಬಂದ್ಬಿಟ್ಟಿರಲ್ಲ? ಬಾಳ ಲ್ಯಾಗ್ ಆಗಬಾರ್ದು ಅಂತ ನಾನು ರೆಡಿಯಾಗಿ ಬಂದೆ. ಚಲೋ ಮಾಡಿದ್ರಿ, ಪಟ್ನ ಡ್ಯೂಟಿ ಚಾಲು ಮಾಡಿ ಹೋಗ್ರಿ. ನಿಮ್ಮವ್ನು ಯಜಮಾನ್ರಿ ಅಂತಂದ ನನಗೆ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದೆ. ಭಿಕ್ಷೆ ಬಿಡ್ಬೇಕೇನ್ಲೆ? ಬ್ಯಾಡಲೇ ನನ್ನ ಬೇಡ್ರಿ, ದಿವ್ಸಕ್ಕೆ 10,000 ರೂಪಾಯಿ ಬರ್ತೈತಿ. ನನ್ನ ಮಾತು ಕೇಳಿ ಬ್ಯಾಡ. ಹೋಗ್ರಿ, ಬೇಡ ಹೋಗ್ರಿ. ಇಂಥ ಹೆಣ್ತೀನಿ ಎಲ್ಲರೂ ನೋಡಿದ್ರೆ ನೀವು ಕರ್ಮ ಪಡ್ಕೊಂಡ್ ಬಂದಿದ್ದು. ಓ ಅಯ್ಯ, ಈ ಪಾಪಿ ಜನರ ಹಾಳು ದುನಿಯ ಜೀವಂತ ಸುಡುಗಾಡು, ಎಲ್ಲಾರು ಬದುಕಿದ್ದು ಸತ್ತೋರು. ಈ ಟೈಮಿಗೆ ಹಾಡು ಬೇಕಾಗಿತ್ತೆ ನಾವು ಕೊಟ್ಟಿ. ಇರ್ಲಿ, ಸಮಾಧಾನ ತಗೋ. ಮತ್ತೇನೋ ಪ್ರಮೋಷನ್ ಸಿಕ್ತಂತ? ನಿನಗೆ ಬೇಕಾಯ್ತ? ನಾ ಭಿಕ್ಷಾರ ಬೇಡ್ತೀನಿ, ಏನಾರು ಬೇಡ್ತೀನಿ, ನಿನಗೆ ಎದಕ್ ಬೇಕು? ಅವ್ನು 3 ಕಾಸಿ ಕಿಮ್ಮತ್ತಿಲ್ಲಾರ ನನ್ನ ಮಕ್ಕಳೆಲ್ಲ ಬಂದು ನನ್ನ ಮರ್ಯಾದೆ ಕಳೆಯಂಗಾಗ್ಯಾರ. ಇದ ಬಂದಿ ಇನ್ನು ಮಂದಿ ಅಂದ್ರೆ ನಾವು ಭಿಕ್ಷೆ ಬೇಡ್ತೇವೆ. ಅಯ್ಯ ಅಮ್ಮಯ್ಯ ಧರ್ಮಾನೇ ತಾಯಿ ತಂದೆ. ಪ್ರಿಯಾ ಪ್ರಿಯಾ. ಯಾರು? ಏ ಪಿಂಕಿ, ಏನೇನು ನಿನ್ನ ಅವತಾರ? ಪ್ರಿಯಾ, ನನ್ ಗಂಡ ತೀರೋಗ್ 3 ತಿಂಗಳಾಯ್ತಮ್ಮ. ಏನು, ನಿನ್ನ ಗಂಡ ಸತ್ತೋಗ್ಬಿಟ್ಟ? ಹೂಮ. ಏನಾಗಿತ್ತೆ? ಕೆಂಗೇರಿಲಿ ಕಡಕ್ ಚಾಯ್ ಮಾರ್ತಾ ಇದ್ದ, ಅಷ್ಟೊತ್ತಲ್ಲಿ ಪ್ರವಾಹ ಬಂದು ಕೆಂಗೇರಿ ಮನೇಲಿ ಕಚ್ಕೊಂಡೋದ. ಎಂತ ಚೆನ್ನ ಅಂತ ಹೇಳ್ತೀಯಲ್ಲ. ಇದು ಇನ್ವಿಟೇಷನ್ ಕಾರ್ಡ್ ತಗೊಮ್ಮ. ಇದು ನಿನ್ನ 2ನೇ ಮದ್ವೆದಾ? ಹೇ ಇಲ್ಲಮ್ಮ, ಮೊನ್ನೆ 1 ಕೋಟಿಗೆ ಒಂದು ಅಪಾರ್ಟ್ಮೆಂಟ್ ತಗೊಂಡೆ, ಅದ್ರ ಗೃಹ ಪ್ರವೇಶಕ್ಕೆ ಬರ್ಬೇಕಮ್ಮ. 1 ಕೋಟಿ ಅಪಾರ್ಟ್ಮೆಂಟ್? ಹೂಮ. ಲೇ, ನಿನ್ನ ಗಂಡ ಸತ್ತಿನ್ನ 3 ತಿಂಗಳಾಗಿಲ್ಲ, 1 ಕೋಟಿ ಅಪಾರ್ಟ್ಮೆಂಟ್ ಹೆಂಗೆ ತಗೊಂಡೆ? ನನ್ ಗಂಡ ನೀರಲ್ಲಿ ಕೊಚ್ಕೊಂಡೋದಲ್ಲಮ್ಮ, ಅದಕ್ಕೆ 1 ಕೋಟಿ ರೂಪಾಯಿ ಅವನ ಹೆಸರಲ್ಲಿ ಇನ್ಶೂರೆನ್ಸ್ ಬಂತಮ್ಮ, ಅದ್ರಲ್ಲಿ ಅಪಾರ್ಟ್ಮೆಂಟ್ ತಗೊಂಡೆಮ್ಮ. ಅಮ್ಮ, ನೀವೆಲ್ಲ ಕುಟುಂಬ ಸಮೇತರಾಗಿ ಬಂದು ನಮ್ಗೆ ಆಶೀರ್ವಾದ ಮಾಡ್ಬೇಕು ಈ ವಿದ್ವೆಗಮ್ಮ. ಸರಿ ಅಮ್ಮ, ಬರ್ತೀನಿಮ್ಮ. ಹೋಗ್ಬಾರಮ್ಮ. ರಕ್ಷಿತಾ ಮೇಡಮ್, ಗಂಡ ಸತ್ರೆ 1 ಕೋಟಿ ಇನ್ಶೂರೆನ್ಸ್. ಬೇರೆ ಬೇರೆ ಕೆಲಸ ಮಾಡಿದ್ರೆ ಶ್ರೀಮಂತರಾಗೋದು ಬಹಳ ಲೇಟ್ ಆಗ್ಬಿಡುತ್ತೆ. ಸತ್ತ ಶ್ರೀಮಂತರಾಗ್ಬೇಕಂತಂದ್ರೆ ಯಜಮಾನ್ರೇ, ಅಂದ್ರ ನಾವು ನೈಸ್ ರೋಡಿಗೆ ಹೋಗಿ ಯಾವ್ದಾರ ಲಾರಿ ಬಾಯಾಗ ಸಿಕ್ಕು ಸಟಕ್ನ ಸೆಟಿಬೇಕು ಅಂತ ನಮ್ಮ ಮಿಸೇಶ್ವರ್ ಪ್ರಾರ್ಥನೆ ಅನ್ಸಕತ್ತೈತಿ. ಹಂಗಲ್ಲ ರೀ, ಹೆಂಗಿದ್ರು ನಿಮ್ಮ ಹೆಸರಿನಾಗ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಆಯ್ತಾ? ನಿಮ್ಮವ್ರು ನಮ್ಮ ಹೆಸರ್ಲೆ ಮಾಡಿದಾಗ ಗೊತ್ತಾಗಿತ್ತು, ನಿಮ್ಮವ್ರು ನೀವು ನಮ್ಮನ್ನ ಎಕ್ಕರಿಸ್ತೀರಿ, ನೀವೇನು ಹೋಗೋ ಮಕ್ಕಳಲ್ಲ ಅಂತ. ಅದು ನೀವು ಸತ್ತು ಬಿಟ್ರೆ ಅಂದ್ರ ನಾನು ಮನೆ, ಕಾರು, ಬಳ್ಳಿ, ಬಂಗಾರ ಎಲ್ಲ ತಗೋಬಹುದು ಕಣ್ರಿ. ನಿನಗೆ ಆಸೆ ಐತಿ ಅಂತ ಗೊತ್ತಿತ್ತು, ಆದ್ರೆ ಇಂಥ ಅತಿ ಆಸೆ ಐತಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಭಿಕ್ಷೆ ಬೇಡವ್ರು ಯಾರು ದಿವ್ಸಕ್ಕೆ 10,000 ರೂಪಾಯಿ ಸಂಪಾದನೆ ಮಾಡ್ತಾರೇನ್ಲಿ? ಚಾ ಮಾರೋರು ಎಲ್ಲರ ದಿವ್ಸಕ್ಕೆ 3,000 ರೂಪಾಯಿ ದುಡಿತಾರ. ಕೂದಲ ತುಂಬೋರು ಯಾರ ದಿವ್ಸಕ್ಕೆ 7,000 ರೂಪಾಯಿ ದುಡಿತಾರ. ಅವರೆಲ್ಲ ಅಷ್ಟು ದುಡಿದಿದ್ರ ಅವ್ರು ಯಾಕೆ ಫುಟ್ಪಾತ್ ಮ್ಯಾಗ ಅಡ್ಡಾಡ್ತಿದ್ರಲ್ಲಿ? BMW ಕಾರ್ನಾಗ ಅಡ್ಡಾಡ್ತಿದ್ರು.
ನನ್ನ ಹೆಂಡತಿ ಇವತ್ತು ಸರಿ ಹೊಕ್ಕಳ ನಾಳೆ ಸರಿ ಹೊಕ್ಕಳ ಅಂತಂದು ನೀ ಏನು ಹೇಳಿದ್ರು ಕೇಳ್ಕೊಂತ ನಾ ಸುಮ್ಮಿದ್ರ ನಿಮ್ಮವ್ ನನ್ನ ಕೊಲ್ಲೋ ರೇಂಜಿಗೆ ಹೋಗಿ ನೀನು ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು ಮರ್ಮ ಇದು ಇವನ ಕರ್ಮ ಇದು. ರಕ್ಷಿತಾ ಮೇಡಮ್, ಕಣ್ಣಿಲ್ಲಾರ್ದಾಗ ಗಾಡಿ ಯಾರು ಬಂದವ, ಇನ್ನು ಕಣ್ಣಿದ್ರೆ ಯಾವ ಬ್ರಿಡ್ಜ್ ಹಾರ್ತಿದ್ದ ನೀವ ವಿಚಾರ ಮಾಡ್ರಿ ಅಂತೀನಿ ನಾನು. ಅವನಿಗೆ ಹೋಲಿ ಬಿಡ್ರಿ ಅಂದ್ರೆ ನಾ ಸತ್ರು ಚಿಂತೈತಿ ಅವ್ನು ಹೊಡೆದ್ರೆ ನಿನಗ್ ತ್ರಾಸ ಆಗತ್ತ. ಏಯ್ ಇಬ್ರು ಅಣ್ತಂಬರು ಅಂತ ಹೇಳ್ತೀರಿ, ಯಾಕ್ರೋ ಬಡದಾಡ ಸಾಯ್ತೀರಾ? ನೆಟ್ಟಿಗೆ ಸಂಸಾರ ಮಾಡ್ರ, ಹೋಗಲೇ ಹೋಗಿ ಸಂಸಾರ ಮಾಡಿ ನೆಟ್ಟಿಗೆ. ಮೆಸೇಜ್ ಮೆಸೇಜ್. ಅದ್ರೇನ್ ಮಾಡೋದಪ್ಪಣ್ಣ, ಆಸ್ತಿ ಇದ್ರ ಮನುಷ್ಯನ ವ್ಯಾಲ್ಯೂ ಗೊತ್ತಾಗೋದು, ಇಲ್ಲಾಂದ್ರೆ ಯಾರು ನಮಗೆ ಬೆಲೆ ಕೊಡಲ್ಲ. ಇರೋತನ ಅಷ್ಟ, ಸತ್ತ ಮೇಲೆ ಯಾರು ಇಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿ, ಇದಕ್ಕೆ ನೀನು ಅಲ್ಲ ನಾನು ಹೊರತಿಲ್ಲ ಇದಕ್ಕೆ. ಅದಕ್ಕೆ ಸಂತ ಶಿಶುನಾಳ ಶರೀಫಜ್ಜರು ಒಂದು ಹಾಡು ಹಾಡ್ರ. ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಕೂಣಿ ತನಕ, ಸತ್ತಾಗ ಬರುವರು ತಮ್ಮ ಕೂಣಿ ತನಕ, ಮಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ. ಯಾಕೆ ಅರೆ ಯಾಕೆ ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಗೆ ತಮ್ಮ, ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ನೀನೋಗದರಿಗೆ ತಮ್ಮ, ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ. ಬಲೆ ಜೋರಾದ ಚಪ್ಪಾಳೆ. Oh my God, ಬರ್ಲಿ ಜೋರಾದ ಚಪ್ಪಾಳೆ. ವಾಟ್ ಆನ್ ಆಕ್ಟ್. ಫ್ಯಾಮಿಲಿ ರೌಂಡ್ ಅಲ್ಲಿ ಇನ್ನೊಂದು 6 ಬೌಂಡ್ರಿ ಆಚೆ. ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಓಕೆ, ರಕ್ಷಿತಾಂಬೆ ಅಂತೂ ಬರ್ತಾ ಇದ್ದಂಗೆನೆ ಗೋಲ್ಡನ್ ಬಜಾರ್ ಬಂದ್ಬಿಡ್ತು. ದಯಾನಂದ್ ಸರ್ ಅಂಡ್ ಹರೀಶ್ ಜೊತೆಲಿ ಆ್ಯಕ್ಟ್ ಮಾಡ್ತಿರುವಾಗ ಆ ಜುಗಲ್ಬಂದಿ, ಆ ಒಂಥರ ಪವರ್ ಮೇಲೆ ಪವರ್ ಆ್ಯಕ್ಟ್ ಮಾಡೋದು, ಒಬ್ರಿಗೊಬ್ರು ಹೊಡೆದು ಬಡ್ದು ಆ್ಯಕ್ಟ್ ಮಾಡೋದಿದೆ ಅಲ್ಲ, ಅದು ಒಂಥರ ಟ್ರೀಟ್ ಅದು ಸರ್ ಕಣ್ಣಿಗೆ. ಏನೋ ಬಿಟ್ಟಲ್ಲ, ಚೆನ್ನಾಗಿ ಕಾಣಿಸ್ತೀಯ ಕಣ ಹಿಂಗುವೆ ನೀನು. ಇವತ್ತು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ಬಟ್ ಇನ್ನು ಹೆಂಡತಿ ಇವತ್ತು ತುಂಬ ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಿದ್ಲು. ನಂಗೆ ಇಷ್ಟ ಆಯಿತು. ರಿಯಲಿ ರಿಯಲಿ ಲವ್ ಇಟ್. ಥ್ಯಾಂಕ್ ಯು ಸರ್. ಸೂಪರ್ ಸೂಪರ್. ಆ್ಯಂಡ್ ದಯಾನಂದ್ ಸರ್, ಮೇಡಮ್ ಹೇಳ್ದಂಗೆ ನಿಮ್ಮಿಬ್ರು ಜುಗಲ್ ಬಂದು ಸೂಪರ್ ಆಗಿರುತ್ತೆ ಅನ್ನಂಗೆ. ನಮ್ಮ ಕುಂಟಕೊಣ ಮುಖ ಜನ ಸುಮ್ಮನೆ ಎರಡೇ ಡೈಲಾಗ್, ಯಾವುದೋ ಒಂದು ಹಂಗೆ ಝಲಕ್ ಒಂದ್ಬಿಡಿ ಅಪ್ಪಿಯೇ ನಿಮ್ಮದು. ಹೆಂಡತಿ ಓಡೋಗಿದ್ದಾಳೆ ಅಂತ ಹೇಳೋದು ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದು ಒಂದು ಝಲಕ್ ಮಾತ್ರ ಮಾಡಿ. ನಿಂದೇನಪ್ಪ ಟ್ರ್ಯಾಜಿಡಿ? ಏಳು ಗುಂಡಿಗೆ ಒಂದ್ಯಾ? ಕುಂಟ ಕಂಟೆ ನಾನು ಹೇಳ್ತೀನಿ ಕರ್ಕೊಂಡು ಅಂದ, ಅವನು ಬಿಡುದಿಲ್ಲ, ನಾವು ಬಿಡುದಿಲ್ಲ. ಬೇಕಾದಷ್ಟು ಮಂದಿ ಹಿಡ್ರಿ, ಒಬ್ಬೊಬ್ರನ್ನ ಸೀಳ್ತೀನಿ. ಅಲ್ಲೇ ನನ್ನ ತಾಕತ್ತು ಗೊತ್ತಿಲ್ಲ ನಿನಗ, ನೀ ನನ್ನ ಬಿಡ್ಲಿ. ಹಿಂಗೆ ಯಾಕೆ ಹಿಡ್ದಿಲ್ಲ? ಉಸುರು ಅಣ್ಣ, ಉಸುರು. ಹುಸು ಹುಸು ಯಾರ್ದಾರ ಜೀವ ತಗೊಂಡಿ ಮೂಕ ನನ್ನ ಮಗನ ಹಿಡಿಯೋ ಪದ್ಧತಿ ಇದೆ. ಹಿಂಗ್ ಕೈ ಹಿಡಿದು ಕರ್ಕೊಂಡು ಹೋದ್ನ, ಹಿಂಗೂ ಹಿಡ್ದಿದ್ದ. ಅತಿ ವಿಸ್ತಾರವಾಗಿ ಹೇಳಬೇಡ, ಮನಸ್ಸು ನೋವು ಆಕತಿ. ಸಾಟ್ಲು ಬಿಡಂಗ್ ಕಾಣಲಿವ. ಎಲ್ಲಿ ನಾ ಅಳಕತ್ತಿದ್ದು ಕಳಕತ್ತಾನು, ಏನು ಅವನಿಗೆ ಸಿಕ್ಕ ಚಾನ್ಸ್ ಇವನಿಗೆ ಸಿಕ್ಕಿಲ್ಲ ಅಂತ ಅಳಕತ್ತಾನು.
ಶೋಕ ನಮ್ಗ. ನಾನ ಕಳ್ಸಿನಿ. ಸೂಪರ್, ಜೋರ ಚಪ್ಪಾಳೆ. ಆನಂದ ದಯವಿಟ್ಟು ಪ್ಲೀಸ್ ಇದು ಅವ್ರಿಬ್ರಿಗೋಸ್ಕರ ಯಪ್ಪ ನನಗಂತೂ ಒಂದು 10 ವರ್ಷ ಆಯುಸ್ ಜಾಸ್ತಿ ಆಗೋಯ್ತು, ಒಂದು 10 ವರ್ಷ ವಯಸ್ಸು ಕಮ್ಮಿ ಆಗೋಯ್ತು. ಸೂಪರ್, ನಿಜವಾಗ್ಲೂ ಅಷ್ಟು ಸರ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಇದರ ರೈಟರ್ ಆದಂತ ಜೇವರ್ಗಿ ರಾಜಣ್ಣ ಅವ್ರಿಗೂ ಸಹ ಇಲ್ಲಿಂದ ಒಂದು ಸೆಲ್ಯೂಟ್. ಹೇಳಿ ಅಣ್ಣ, ಹೇಗಿತ್ತು ಎರಡೂ ನೋಡಿದ್ರಲ್ಲ, ಏನು ಹೇಳಿ? ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಗಂಡ ಹೆಂಡತಿ. ಅದರಲ್ಲಿ ಪಾತ್ರವಾಗಿ ಅವರು ಯಜಮಾನರು, ಏನ್ರಿ ನೀವೆಲ್ಲ ಎಂಥ ಅದ್ಭುತ ಕಲಾವಿದರು ರೀ ನೀವು, ಹೇಳಕ್ಕೆ ಅಸಾಧ್ಯವಾದಂಥ ಕಲೆ ನಿಮ್ಮಲ್ಲಿದೆ. ನಿಮ್ಮ ಆ್ಯಕ್ಟು ಇವತ್ತು ನಮ್ಮ ಹುಡುಗರುಗಳಿಗೆ ಒಂದು ಯೂನಿವರ್ಸಿಟಿಲಿ ಕೂತ್ಕೊಂಡು ಪಾಠ ಕೇಳ್ದಂಗೆ. ಖಂಡಿತ ಖಂಡಿತ. ಫ್ಯಾಮಿಲಿ ರೌಂಡ್ ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಈ ವೇದಿಕೆ ಕಳೆದ 1 ವಾರದಿಂದ ಈ ಫ್ಯಾಮಿಲಿ ರೌಂಡ್ ಅಂದಮೇಲೆ ಆದಂತ ಪ್ರಾಕ್ಟೀಸು. ನಿಮ್ಮ ಒಪಿನಿಯನ್ ಹೇಳಿ, ನಿಮ್ಮ ಒಪಿನಿಯನ್ ಹೇಳಿ. ಇಲ್ಲ ಸರ್, ಸ್ಟೇಜಿಗೆ ಬಂದ ಕೂಡಲೇ ಪೂರ್ತಿ ಹೆದರಿಕೆ ಬಂದ್ಬಿಡ್ತು, ಕೈಕಾಲು ನಡ್ಗಕತ್ಬಿಟ್ಟು. ಪ್ರಾಕ್ಟೀಸ್ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತಾ ಪ್ರಾಕ್ಟೀಸ್? ಖುಷಿ ಪಟ್ರ? ನಿಜವಾಗ್ಲೂ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಸರ್ಗಳು. ಎಸ್, ನಿಮ್ಗೆ ಹೇಗೆ ಅನ್ನಿಸ್ತು ಇಲ್ಲಿ ಕಳೆದಂತ ಸಮಯ? ಎಲ್ಲ ಚಲೋ ಐತ್ರಿ ಸರ್. ಇವ್ರ ಅಣ್ಣ ಮತ್ತು ಅಕ್ಕ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡಿದ್ದು ಭಾಳ ಖುಷಿ ಆಯ್ತು. ಜಿ ಕನ್ನಡದಾಗ ನಾವು ಕಾಣಿಸ್ಕೊಂತೀವಿ ಅನ್ನೋದು ಒಂದು ದೊಡ್ಡ ಖುಷಿ. ಜಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಆಮೇಲೆ 3 ಜನ ಜಡ್ಜಸ್ ಮುಂದೆ ನಾನು ಆಕ್ಟ್ ಮಾಡಿ ಅನ್ನೋದು ನನಗೆ ನಂಬಕ್ಕಾಗತ್ತಿಲ್ಲ. ಖುಷಿ ಆಯ್ತು ಸರ್. ಓಕೆಮ್ಮ, ಹೇಳಿ ಸರ್, ಏನ್ ಅನಿಸ್ತು ನಿಮಗೆ? ಎಲ್ಲೋ ಒಂದ್ ಕಡೆ ಹಿಂದಕ್ಕೆ 2020 ಬರಬೇಕಾದ್ರೆ ಹರೀಶನ ವಿಷಯದೊಳಗೆ ನಾನೇನೋ ಒಂದು ತಪ್ಪು ಮಾಡಿದ್ದೆ. ಅದು ನಾನು ಈ ವೇದಿಕೆ ಮುಖಾಂತರ ಅವನು ಸಣ್ಣವಾದ್ರೂ ಚಿಂತಿಲ್ಲ, ನಾನು ಅವ್ನಿಗೆ ಕ್ಷಮೆ ಕೇಳ್ತೀನಿ. ದೊಡ್ಡ ಗುಣ ಸರ್, ದೊಡ್ಡ ಗುಣ. ನೋಡಿ, ನೀವು ಸಾರಿ ಕೇಳಿದ್ರೆ ಅವ್ನ್ ಕಣ್ಣೀರ್ ಆಗ್ತಾ ಇದ್ದಾನೆ. ಸಾಕಷ್ಟು ಕ್ಷಮೆ ಕೇಳಿದ್ರಿ ನೀವು? ಅಯ್ಯೋ ಹರೀಶ್. ಈಗ ಇದು ಮತ್ತೆ ಹೆಂಗಾಯ್ತಂದ್ರೆ ನನಗೆ 2009ರಿಂದ ನಾನು ಕೂಡಿ ಪಾತ್ರ ಮಾಡ್ತಿದ್ವಿ ಪುಟ್ಟ ಕೋಣ ಮುಖಜಾಣ. ನನಗೆ ಅದೇ ಫೀಲ್ ಬಂತು ನನಗೆ. ನೀವು ಹೊಗಳೋಷ್ಟು ದೊಡ್ಡ ಕಲಾವಿದರಲ್ಲ ನಾವು, ಯಾಕಂದ್ರೆ ಸಣ್ಣವರಿದ್ದಾಗಿಂದ ನಿಮ್ಮ ಪಾತ್ರಗಳನ್ನ, ನಿಮ್ಮ ಹಾಸ್ಯನ, ನಿಮ್ಮ ಹಾಸ್ಯ ಪ್ರಜ್ಞೆನ ನೋಡಿ ಬೆಳೆದವ್ರು ನಾವು. ನಿಮ್ಮ ಮುಂದೆ ನಾವೇನು ಅಲ್ಲ. ದಯವಿಟ್ಟು ಒಂದ್ಸಲ ನಮ್ಮ ಆಮೇಲೆ ನಾವೇನು ಬೇರೆ ಇರಲ್ರಿ. ನನ್ನ ಹೆಂಡತಿ ಅಕ್ಕನೇ ಇವ್ರು ಹೆಣ್ತೀರಿ, ಇವ್ರ ಹೆಂಡತಿ ತಂಗಿನ ನನ್ನ ಹೆಣ್ತೀರಿ. ನಿಜವಾಗ್ಲೂ ನೀನ್ ಕರೆಕ್ಟಾಗಿ ಹೇಳಿದ್ಯಾ? ನನ್ನ ಹೆಂಡತಿ ಇವ್ನ ಹೆಂಡತಿ ಅಕ್ಕ ತಂಗಿರಿ. ಅದೇ ಕ್ಲಾರಿಟಿ. ಸಡ್ಕರು ಷಡ್ಗ ಅಂತ ಒಂದು ಸಂಬಂಧ ಇದ್ರೂ ಅಲ್ಲೊಂದು ಸ್ನೇಹ ಇದೆ. ಮತ್ತೆ ಆ ಸ್ನೇಹಿತರನ್ನ ಒಂದು ಮಾಡಿರುವಂತ ಒಂದು ಸೌಭಾಗ್ಯ ಈ ವೇದಿಕೆ. ಇಬ್ರು ಒಂದ್ಸಲಿ ಹಗ್ ಮಾಡ್ಕೊಳ್ಳಿ, ಯಾರ ಕಣ್ಣು ಬೀಳದೆ ಇರಲಿ, ಇದೇ ತರ ಚೆನ್ನಾಗಿರಿ. ಸೂಪರ್, ಬನ್ನಿ ಜೋರ ಚಪ್ಪಾಳೆ. ನಮ್ ಸಂತು ವೇದಿಕೆಗೆ ಬಂದ್ಮೇಲೆ ಅವ್ನು ಇನ್ನೂ ಎಷ್ಟು ಫೇಮಸ್ ಆಗಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಇನ್ನು ಅವನ್ನ ಓವರ್ಟೇಕ್ ಮಾಡೋ ತರ ಅವನ ಹೆಂಡತಿ ಮಾನಸ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದಾಳೆ. ಈ ಫೇಮಸ್ ಆಗಿರೋ ಸೆಲೆಬ್ರಿಟಿ ರಿಯಲ್ ಲೈಫ್ ಅಂಡ್ ರಿಯಲ್ ಲೈಫ್ ಅಲ್ಲಿ ಹೇಗಿರ್ತಾರೆ ಅನ್ನೋ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಹಾಸನದ ಸಂತು, ಮಾನಸ, ಮೈಸೂರಿನ ರವಿ, ಉಡುಪಿಯ ರಾಧೇಶ್ ಹಾಗೂ ಫ್ಯಾಮಿಲಿ ಮೆಂಬರ್. ಸಿಕ್ತಾರೆ ಎಲ್ಲಾದ್ರೂ ಸಿಕ್ತಾರೆ, ವಿಚಾರ ಸಿಕ್ತಾರೆ, ಯಾಕೆ ಯಾಕೆ ನಗ್ತಾರೆ ನಗ್ತಾರೆ, ಸುಮ್ಮನೆ ನಗ್ತಾರೆ, ವಿಚಾರು ನಗ್ತಾರೆ, ಯಾಕೆ ಯಾಕೆ ಹುಚ್ಚು ಪ್ರೇಮವ ಮೆಚ್ಚ ಮಾನವ ಹಿಂಗೇನೆ ಶಿವ. ಬೆಳಗ್ಗೆ ಕೆರೆ ಹತ್ರ ಹೋದಾಗ ನೀರ್ನ ಬಳ್ಳು ನೋಡ್ಕೊಂತಾರ, ನೋಡಿದ್ಯಾ? ಆ ಟೈಪ್ ಇತ್ತು. ಬಾವಾ, ನಿಮ್ಮ ತಂಗಿನ ಹಂಗ್ ನೋಡ್ಕೊ ಹಿಂಗ್ ನೋಡ್ಕೊ ಅಂತಾನೆ ನೀವೇನು ಹೇಳ್ಬಿಟ್ರೆ ದೇವರನಾಗ್ಲೂ ನಾನು ಮನಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ಮುನಿಸ್ಕೊಂಡ್ಬಿಡ್ತೀನಿ. ಎಡೆಮಟ್ಟ ರಾಣಿ, ಕಾಪಿ ತಗಬ, ಕಾಪಿಯ. ಮನಸ್ಸ 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 ಮನಸ್ಸ. ಅಣ್ಣ, ವರ್ಲ್ಡ್ ಫೇಮಸ್ ಕೊರಿಯೋಗ್ರಾಫರ್ಗೆ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ಸೋದು ಓಕೆ, ಆದ್ರೆ ಒಳ್ಳೆ ಹೊಟ್ಲು ಗದ್ದಲಿ ಎಮ್ಮೆ ಮಣ್ಣು ತುಳಿತದಲ್ಲ, ಹಂಗ್ ತುಳಿತ ಕುಂತವಳೆ ಇವಳಿಗೆ ಎಂಟ್ರಿ ಸಾಕತ್ತೆ. ರಕ್ಷಿತಾ ಮೇಡಮ್, ಒಳ್ಳೆ ಕ್ಯಾನ್ಸರ್ ಬಂದಿರೋ ಕೋಳಿ ತರ ಕಕ್ಕ ಅಂತಾನೆ.
ಇವನ್ಗೆ ಎಂಟ್ರಿ ಸಾಂಗ್ ಬೇಕಂತೆ. ಇನ್ನ ನವಿಲ್ ತರ ಡ್ಯಾನ್ಸ್ ಮಾಡೋ, ನನಗೆ ಎಂಟ್ರಿ ಸಾಂಗ್ ಬೇಡ. ಒಳಕ್ ಹೋಗಿ ಒಂದ್ ದೊಡ್ಡ ಕಾಪಿ ಮಾಡ್ಕೊ ಬರಕೋ. ರೀ ಕಾಫಿ ಬೇಕಾ? ಮುಚ್ಕೊಂಡ್ ಮಾಡ್ಕೊಂಡ್ ಕುಡಿಯೋಗಲ್ಲೇ. ಮುಚ್ಕೊಂಡು ಮಾಡ್ಕೊಂಡು ಕುಡಿಯೋಗಲ್ಲೇ. ಬೆಳಗಿಂದ ಸಂಜೆವರೆಗೂ ಶೂಟಿಂಗ್ ಅಲ್ಲಿ ಗೇದು 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 ಸುಸ್ತಾಗಿರೋ ನನಗೆ ಒಂದು ಲೋಟ ಹೇಳ್ಬೇಡ. ಅದೇ ಯಾವ ಬೇರೆ ತರ ಹೇಳಲ್ಲ, ಅದೇನೋ ಬೇರೆ ತರ ಕೇಳಿಸ್ತಾ ಇತ್ತು. ಏನಂದೆ? ಶೂಟಿಂಗ್ ಅಲ್ಲಿ ಗೇದು ಬೇಡ ಯಪ್ಪ ಬೇಡ, ಬೇರೆ ಹೇಳು, ಬೇರೆ ಕಷ್ಟಪಟ್ಟು ಬೆಳಗಿಂದ ಶೂಟಿಂಗ್ ಅಲ್ಲಿ ಸುಸ್ತಾಗಿರೋ ಗಂಡನ್ಗೆ ಒಂದ್ ಲೋಟ ಕಾಫಿ ತಂದ್ಕೊಡಕ್ಕಾಗಿಲ್ಲ ಅಂದ್ರೆ ನೀನ್ ಯಾವ ಸೀಮೆ ಎಂತೀನಿ? ಬಾಯಿ ಮುಚ್ಕೊಂಡಿರಲ್ಲ. ನಿಂಗೆ ಶೂಟಿಂಗ್ ಅಲ್ಲಿ ಏನ್ ಕಿಸ್ ದಬಕ್ತಿ ಅಂತ ನನಗೆ ಗೊತ್ತಿಲ್ವಾ? ಜಗಣ ರಾತ್ರಿ ಶೂಟಿಂಗ್ ಇದ್ರೆ ಬೆಳಗ್ಗೆನೆ ಹೋಗಿ ಕೂತಿರ್ತಾನೆ. ಯಾಕೆ ಹೇಳಿ? ಬಿಟ್ಟಿ ಊಟ ಸಿಗುತ್ತೆ, ದನ ತಿಂದಂಗೆ ತಿನ್ಬೋದು ಅನ್ನೋ ಪ್ಲಾನ್ ಇವಂದು. ಕಂಜೂಸ್ ನನ್ ಮಗ. ಇನ್ನು ಹೋಗ್ಲಿ ಆಕ್ಟಿಂಗ 3 ಡೈಲಾಗ್ ಕಲ್ತು ರೋಜು ರವಿವರ್ಮ ಅಂತ ಅದನ್ನೇ ದೊಡ್ಡದಾಗಿ ಮಿಮಿಕ್ರಿ ಅಂತ ಮಾಡ್ತಾವನೆ. ಈ ಮಿಮಿಕ್ರಿನ ನಾವ್ ಆಕ್ಟಿಂಗ್ ಅಂತ ಒಪ್ಕೋಬೇಕಂತೆ. ವಾಟ್ ಇಸ್ ನಾನ್ಸೆನ್ಸ್ ಟಾಕಿಂಗ್ ರಬ್ಬಿಶ್ ಬುಲ್ಶಿಟ್. ನಾನು ಆಕ್ಟಿಂಗ್ ಬಗ್ಗೆನೇ ಮಾತಾಡ್ತೀನಿ. ಇದೇ ಸ್ಟೇಜ್ ಮೇಲೆ ಫಸ್ಟ್ 2 ನಿಂಬೆಹಣ್ಣು ಇಟ್ಕೊಂಡು ಗೊಳೋ ಅಂತ ಹತ್ತಿಕ್ಕೆ ನಾನು ದೇವರು ಜಗ್ಗದ ಓಡ್ ಬಂದು ನನ್ನ ತಪ್ಕೊಂಡು ಎಲ್ಲಿ ತಪ್ಪ ಈ ಗ್ರಾಮೀಣ ಪ್ರತಿಭೆ ಅಂತ ಕೂಗಿ ಕೂಗಿ ಹೇಳೋದು. ಏನೋ ಓಪನಿಂಗ್ ಶಾಟ್ ಅಲ್ಲೇ ಹೆಂಗೆ ಅಮಾರಿಸ್ತು ನನ್ನ. ನಾನೇ ಸಿಕ್ಕದ್ ನಾನೇ, ನೀವು ಬೇರೆ ಯಾರೂ ಸಿಕ್ಕಿಲ್ಲ. ಬರೀ ಅಮಾರ್ಸ ನನ್ನ ಮಕ್ಕಳೇ ಸಿಗ್ತಾರಲ್ಲ ನಿಮಗೆ. ನನ್ನ ಆಕ್ಟಿಂಗ್ ಬಗ್ಗೆ ಅಣ್ಣ ಏನ್ ಹೇಳ್ತವ್ರೆ ಕೇಳು. ಕ್ಯಾಕಸ್ ಮಕ್ಕುಗಿತ್ತವ್ರು ಇಂಡೈರೆಕ್ಟ್ ಆಗಿ ಹೇಳು. ಅವ್ರು ಉಗಿತಾ ಇಲ್ಲ ಕಣೆ, ಹೃದಯದಿಂದ ಹೊಗಳುತ್ತಾ ಇದಾರೆ ಅಷ್ಟೇ. ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ. ನನ್ನ ಟ್ಯಾಲೆಂಟ್ ನ ಮೆಚ್ಚಿನ ಮೆಂಟರ್ ವಿಜಯ್ ಸರ್ ನನ್ಗೆ ತುಕಾಲಿ ಸ್ಟಾರ್ ಅಂತ ಬಿರುದು ಕೊಟ್ಟವ್ರೆ. ಉಚ್ನಾಯಿ ಟ್ಯಾಲೆಂಟ್ ಇರೋರ್ಗೆ ನವರಸ ನಾಯಕ, ಕ್ರೇಜಿ ಕ್ವೀನು, ಲವ್ಲಿ ಸ್ಟಾರ್ ಅಂತ ಬಿರುದು ಕೊಡ್ತಾರ ಕಣೋ. ನಿನ್ಗೇನಪ್ಪ ಕೊಟ್ಟಿರೋದು? ಕಾಲಿ ನನ್ ಮಗ ಅಂತ. ತುಕಾಲಿ ಅಂದ್ರೆ ಅರ್ಥ ಏನು ಗೊತ್ತಾ? ಏನು? ಕಿತ್ತೋದ್ ನನ್ ಮಗ ಅಂತ, ಓಸಿ ನನ್ ಮಗ ಅಂತ, 3 ಬಿಟ್ಟು ನನ್ ಮಗ ಅಂತ. ಕಚ್ಚಡ ವಿಜಯ್ ಶೆಟ್ಟಿ ಈ ತುಕಾಲಿ ಸ್ಟಾರ್ ಇಂದ ಇಷ್ಟೊಂದು ಪದಗಳಿದ. ಅಯ್ಯಯ್ಯೋ, ತುಕಾಲಿ ಸ್ಟಾರ್ಸ್ ಅಂತೂ ತುಕಾಲಿ ಸ್ಟಾರ್ ಅಂತ ಎಲ್ಲಾ ಕಡೆ ವಿಡಿಯೋ ಮಾಡ್ತಾ ಇದ್ದೆ ಅಣ್ಣ. ಇನ್ಮೇಲೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಲ್ಲ. ಅಷ್ಟೊಂದು ಬುದ್ಧಿ ಇದ್ರೆ ನೀನ್ ಯಾಕೆ ಇಲ್ಲಿರುವೆ? ಇನ್ನೆಲ್ಲೋ ಇರ್ತಿದ್ದೆ. ಇಡೋದಿಟ್ರು ಹೆಸ್ರ ಕಾಲಿ ನನ್ ಮಗ ಅಂತ ಮಾತ್ರ ಸರಿಯಾಗಿ ಇಟ್ಟವ್ರು ನಿನಗೆ. ಚಿನ್ನ, ನೀನ್ ಎಷ್ಟೇ ಬೈಯು ಚಿನ್ನ, ನೀನ್ ಎಷ್ಟೇ ಬೈಯು, ವಿಜಯ್ ಶೆಟ್ಟಿ ಎಷ್ಟೇ ಹೊಗಳಲಿ, ನಾನು ಸೆಲೆಬ್ರಿಟಿ ಅನ್ನೋದು ಮರಿಬೇಡ ಚಿನ್ನ. ಈಗ ನಾನು ಸೆಲೆಬ್ರಿಟಿ ಚಿನ್ನ. ನೀನು ಸೆಲೆಬ್ರಿಟಿನಾ? ಜಗಣ, ಇವ್ರ ಮನೆ ಒಂದು ದಪ್ಪಾಗಿರೋ ಒಂದು ಹೊಸದೇ 2 ಸರಿ ತಪ್ಪೆ ಆಗ್ತದೆ. ಆ ತಪ್ಪೆ ಎಲ್ಲ ಬಾಚ್ಕೊಬಿಟ್ಟು ತಲೆ ಮೇಲೆ ಹೊತ್ಕೊಂಡು ರತ್ನಾಕ ಬಾವ ಅಲ್ತಕ್ ಹೋಗಿ ಬೆಣ್ಣಿ ತೊಟ್ಟು ಬರೋಣ ಅಂತ ಕರ್ಬಿಟ್ಟು ಸೀದಾ ಬಂದ್ಬಿಟ್ಟು ಅವ ಹೊಟ್ಟೆ ಸಿತದೆ ಹೊಸಿ ತೊಂಗ್ಲಿಟ್ಕೊಡು ಗೊಡ್ಗರ ಆಯ್ಕೊಂಡ್ ಮಿತ್ಕೊಂಡ್ ತಿಂತೀನಿ ಅಂತಿದ್ದವಳನ್ನ ಈ ಸ್ಟೇಜಿಗೆ ಕರ್ಕ ಬಂದ್ರೆ ಎಷ್ಟೊಂದು ಬಿಲ್ಡಪ್ ತಗತ್ತವಳು ನೋಡೋಣ. ನನಗಿಲ್ಲೊಂದು ವಿಷಯ ಗೊತ್ತಾ? ನೀನೇನೇ ಮಾಡಿದ್ರು ನಿನ್ನ ಸೆಲೆಬ್ರಿಟಿ ಮಾಡಿದ್ದು ನಾನು. ನೀ ಸೆಲೆಬ್ರಿಟಿ ಮಾಡ್ಲಿಲ್ಲ, ನನಗೆ ನಾನೇ ಸೆಲೆಬ್ರಿಟಿ ಆಗಿದ್ದು. ಇದು ಯಾರ್ದು ಮನೋಹರನ್ ಮಿಮಿಕ್ರಿ ಮಾಡ್ದ? ಮನೋಹರನ್ ಮಿಮಿಕ್ರಿ ಮಾಡಕ್ ಹಾಕಲ್ಲ, ಬಾಡಿ ಲ್ಯಾಂಗ್ವೇಜ್ ಮಾಡ್ಬೇಕಷ್ಟೇ. ಹೆಂಗೆ? ನಮಸ್ಕಾರ ಬಾಸ್. ನಿನ್ನ ಆಕ್ಟಿಂಗ್ ಒಂದು ಚೆಕ್ ಮಾಡ್ಬೇಕು. ಯಾಕೆ ಹೇಳು? ಜಗ್ಗಣ್ಣ ನೀನ್ ವೇರಿಯೇಷನ್ ಚೆಕ್ ಮಾಡು ಕಲಿಸ್ಕೊಡು ಅಂತ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ನಮ್ಮ ತಾಯಾಣೆಗೂ ನಾನು ಅವಳು ವೇರಿಯೇಷನ್ ಚೆಕ್ ಮಾಡ್ತೀನಿ ಅಂತ ಅಂದಿಲ್ಲ, ಮಾಡ್ಲೇಷನ್ ಅಂತ ಹೇಳಿದ್ನ. ಜಗ್ಗಣ್ಣ ಮಾಡಿಲೇಷನ್ ಚೆಕ್ ಮಾಡ್ತೀನಿ ಅಂತ ಹೇಳವ್ರೆ. ಮೊದಲನೇದಾಗಿ ಕರುಣಾ ರಸ ಮಾಡು ರೀ. ಹುಣ್ಸೆ ಹಣ್ಣು ಹಿಂಡು ಮಾಡ್ಲಾ, ಟೊಮೆಟೊ ಹಣ್ಣು ಕ್ಯೂಚ್ ಮಾಡ್ಲಾ? ಸಗಣಿ ಕ್ಯೂಚ್ ಮಾಡು. ಅದನ್ನ ತಿಂತೀರಾ? ಕರುಣಾ ರಸ ಅಂದ್ರೆ ಹೆಂಗಿರುತ್ತೆ ಗೊತ್ತೇನೆ? ಹೊಟ್ಟೆ ಒಳಗಿಂದ ಕಿವುಚ್ಕೊಂಡು ಎದೆ ಒಳಗೆ ಹಾಕೊಂಡು ಗಂಟ್ಲಿಂದ ಕಕ್ಕದ ತಕ್ಷಣ ಯಾವುದೇ ಸ್ಕಿಟ್ ಬಂದ್ರು ಅಳದೆ ನಗದೆ ಕೂತಿರೋ ನನ್ನ ಕಂದ ಗಿಲ್ಲಿ ನಟ ಗಳಗಳ ಅಂತ ಅಳ್ಬೇಕು ಕಣೆ. ಮಾಡು. ಏನ್ ಮಾಡ್ದೆ? ಕರುಣಾ ರಸ ಕಕ್ದೆ. ಏನೇ ಒಂದೇ ಸೆಕೆಂಡ್ ಇಷ್ಟೊಂದು ಅಳ್ತಾವನೆ ಗಿಲ್ಲಿ.
ಒಳಕ್ ಹೋಗಿ 2 ಚಪಾತಿ ತಟ್ಕೊಂಬರಾಗೋ. ಆಗ್ಲೇ ಹೇಳಿಲ್ವ ನಾಯಿ ಮಾಡ್ಕೊಂಡ್ ತಿನ್ ಸಾಯಿ. ಪಂಚು ಮೇಲೆ ಪಂಚು ನಂಟೇನ ಆಯ್ತಾ ಇಲ್ಲ. ಸಂಗ್ಯವಾ ಒಂದೇ ಒಂದು ನಿಮಿಷ, ಇದು ನೆಂಟ್ರು ರೌಂಡು ಅಂತ ನನ್ಗೆ ಹೇಳಕ್ ಕುಣಿಸಿರೋದಿಲ್ಲ. ಅಂದ್ರೆ ನಿಮ್ ನೆಂಟ್ರು ಯಾರು ಬಂದವ್ರ ನಿಮ್ ಜೊತೆ ಆಕ್ಟ್ ಮಾಡೋಕೆ? ಇಲ್ಲ ಅಣ್ಣ, ನಮ್ಮ ತಂದೆ ಸ್ಥಾನದಲ್ಲಿ ನೀವಿದ್ದೀರಾ, ಬಾವನ್ ಸ್ಥಾನದಲ್ಲಿ ಅಣ್ಣ ಅವರೇ, ತಾಯಿ ಸ್ಥಾನದಲ್ಲಿ ಮೇಡಮ್ ಅವರೇ, ಇದಕ್ಕಿಂತ ಬೇಕೇನ? ಅಂದ್ರೆ ನೀನ್ ಹೇಳೋದು ನಾನು ತಂದೆ ಇವ್ರ ತಾಯಿಯ? ಏನಪ್ಪ ರಾಜ? ಅಣ್ಣ ಹೇಳಪ್ಪ. ಸಾರಿ ಅಣ್ಣ, ನಮ್ ದೊಡ್ಡಪ್ಪ ಸ್ಥಾನದಲ್ಲಿ ನೀವಿದ್ದೀರಣ್ಣ. ಇವರು ದೊಡ್ಡಮ್ಮನ? ಇಲ್ಲ ಅಣ್ಣ, ತಾಯಿ ರೂಪ. ಅದೇ ದೊಡ್ಡಪ್ಪ ಅಂದ್ಮೇಲೆ ತಾಯಿ ಸ್ವರೂಪ ದೊಡ್ಡಮ್ಮ ಆಯ್ತಾಳೆ. ಅಣ್ಣ ನನ್ಗೆ ಯಾರು ಇಲ್ಲ ಅಣ್ಣ. ಹಂಗೇಳು, ಮುಂದುವರ್ಸು. ಹೌದಣ್ಣ, ನನ್ ಬೇವರ್ತಿ ಅಣ್ಣ, ನನ್ಗೆ ಯಾರು ಇಲ್ಲ ಅಣ್ಣ. ಒಂದು ಗೆಡ್ಡೆ ಕೋಸು, ಒಂದು ಹೂವು ಕೋಸು. ಇವಕ್ಕೆ ಮಲ್ಲಿಗೆ ಸಂಪಿಗೆ ಸಾಂಗು ಅದ್ಭುತ ಅದ್ಭುತ. ಒಸಿ ಸುಮ್ಕಿರ್ಲ ಮೈದಾ, ಯಾಕ್ಲ ಹಿಂಗಾಡಿಯ? ಪಿಂಕಿ ಬಾಯ್ಲಿ ಮಂಡ್ಯ ಲ್ಯಾಂಗ್ವೇಜು. ಅಯ್ಯಪ್ಪ, ಯಾಕೆ ಪಿಂಕಿ? ಚೇಂಜ್ ಅವ್ರು ಕೇಳ್ತಾವ್ರೆ ಮೈದಾ. ಎಲಿಮಿನೇಷನ್ ನಿನ್ ಹೆಸರೈತೆ ಅಂತನಾ? ನೀನ್ ಎಟ್ಟೆ ಚೇಂಜ್ ಅವ್ರು ಮಾಡ್ಲಿ ಬಿಡ್ಲಿ, ಇವರ್ ಡೈರೆಕ್ಟ್ ಎಲಿಮಿನೇಷನ್ ನೀನಯ್ಯ. ಈ ಫ್ಯಾಮಿಲಿ ರೌಂಡ್ ಯಾಕೆ ಮಾಡೋರು ಗೊತ್ತಾ? ಯಾಕೋ? ಯಾರು ಎಲಿಮಿನೇಷನ್ ಆಯ್ತಾರೆ ಅವ್ರು ಕರ್ಕೊಂಡು ಹೋಗಕ್ಕೆ. ಚಂದಾಗಿದ್ಯಾವಾ? ನಾನೇನೋ ಚೆನ್ನಾಗಿದ್ದೀನಕ್ಕ, ನೀನ್ಯಾಕಕ್ಕ ಇಷ್ಟು ಹೊರ್ಗೋಗ್ಬಿಟ್ಟಿದ್ಯಾ? ಅದ್ಭುತ. ಬಾರೋ ಬಾರೋ ನನ್ನ ರಾಜ ಬಾ. ಇನ್ನೂ 3-4 ಡೈಲಾಗ್ ಇತ್ತು, ಆಗ್ಲೇ ಬಂದ್ಬಿಟ್ಟ. ಒಂದ್ ಎಂಟ್ರಿ ಆಮೇಲೆ ಬರೋಗಕ್ಕಂದ. ನಾನೇನೋ ಚೆನ್ನಾಗಿದ್ದೀನಕ್ಕ, ನೀನ್ಯಾಕಕ್ಕ ಇಷ್ಟು ಸ್ವರ್ಗೋಗ್ಬಿಟ್ಟಿದ್ಯಾ? ಟೈಮಿಗೆ ಹೊತ್ತೊತ್ತಿ ಸರಿಯಾಗಿ ತಿನ್ಬೇಕು ತಾನೇ? ಸರಿ ಕಣವ. ಸ್ವರ್ಗೋಗ್ಬಿಟ್ಟವಳಂತೆ, ಏನೂ ತಿಂದೆ ಲಾರಿ ಟೈರ್ ಟೂಬ್ ತರ ಊದ್ಕೊಂಡವಳೆ. ಇನ್ನೇನಾದ್ರೂ ತಿಂದು ಬಿಟ್ಟಿದ್ರೆ ಈ ಡಾಂಬರ್ ಹರಿತದಲ್ಲ ರೋಡ್ಗಲ್ಲು ಹಂಗಾಗ್ಬಿಟ್ಟಿರೋಳು. ಸರ್ ಚಾಮರಾಜನಗರ ಮಿಸ್ಟರ್, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಏನ್ ಬಂದಿತ್ತು ಸರ್? ನಂದು ಹೊಸ ಸೀರಿಯಲ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಾಳೆಯಿಂದನೇ ಶೂಟಿಂಗು, ಸೊ ಡೇಟ್ಸ್ ಬುಕ್ ಮಾಡೋಣ ಅಂತ ಬಂದೆ ಸರ್. ನೋಡ್ರಿ, ಸ್ಕಿಟ್ ಅಲ್ಲಾಗ್ಲಿ ಸಿನಿಮಾದಾಗ್ಲಿ ದೊಡ್ಡ ರೋಲ್ ಇದ್ರೆ ಮಾತ್ರ ಆಕ್ಟ್ ಮಾಡೋದು ನಾನು. ಸರ್ ಲೀಡ್ ರೋಲೇ ಸರ್. ಆ ಕ್ಯಾರೆಕ್ಟರ್ ಮೇಲೆ ಇಡೀ ಸೀರಿಯಲ್ ನಿಂತಿರೋದು ಅಂತೀನಿ. ಆ ಕ್ಯಾರೆಕ್ಟರ್ ಮೇಲೆ ಸೀರಿಯಲ್ ನಿಂತಾಯ್ತಾ? ಇದು ನನ್ನ ತಾಕತ್ತು ಅಂದ್ರೆ ಕೇಳಿಸ್ಕೊ. ಸರ್ ಈಗ ಪೇಮೆಂಟ್ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ನೋಡಿ, ಪೇಮೆಂಟ್ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ನೀವು ಒಂದು ಫಿಕ್ಸ್ ಮಾಡ್ಬಿಡಿ. ಪರ್ ಡೇ 10,000 ಕೊಡ್ತೀನಿ ಸರ್. ಪರ್ ಡೇ 10,000 ಬಾವಾ? ಪರ್ ಡೇ 10,000. ಕಾಸ್ಟ್ಯೂಮು ನಿಮ್ದೇ ಆಗಿರ್ಬೇಕು. ಖಂಡಿತ ಕಾಸ್ಟ್ಯೂಮ್ ನಾವೇ ನೋಡ್ಕೋತೀವಿ ಸರ್. ಆದ್ರೆ ಪಿಕಪ್ ಡ್ರಾಪ್ ನೀವು ನೋಡ್ಕೋಬೇಕು. ಪಿಕಪ್ ಡ್ರಾಪ್ನ? ಪಿಕಪ್ ಡ್ರಾಪ್ನ ಯಾರಿಗೆ? ನಿಮ್ಮ ಹೆಂಡತಿ ಮಾನಸ ಅವ್ರಿಗೆ. ನನ್ನ ಮಗನೇ, ಇಷ್ಟೊತ್ತವರೆಗೂ ಹೇಳಿದ ಅವಳಿಗೇನು? ಹೌದು ಸರ್, ನಿಮ್ಮ ಹೆಂಡತಿ ಮಾನಸ ಅವ್ರಿಗೆ. ನಮ್ಮ ಸೀರಿಯಲ್ ಅಲ್ಲಿ ಅವರೇ ಹೀರೋಯಿನ್ನು. ಮಾನಸ ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಆ ಗಂಡಿನ ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನ ಇವ್ರು ಕೊಡ್ಬೋದಾ? ನೀವ್ ಇಷ್ಟೊಂದು ಬೇಡ್ಕೋತಿದ್ದೀರಾ ಅಂತ ಹೂ ಅಂತಿದ್ದೀನಿ. ಚಿಕ್ಕ ಕ್ಯಾರೆಕ್ಟರ್ ಅಲ್ವಾ, ಕೊಟ್ಬಿಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಕಂಗ್ರಾಚುಲೇಷನ್ ಬ್ರದರ್. ಥ್ಯಾಂಕ್ ಯು. ನಿಮಗೆ 1,000 ಪೇಮೆಂಟ್ ಫಿಕ್ಸ್ ಮಾಡಿದ್ದೀನಿ. ಎಂಜಾಯ್ ಯುವರ್ ಲೈಫ್. ಬಾವಾ, ಕತ್ತೆಗೂ ಒಂದ್ ಕಾಲ ಬರುತ್ತೆ ಅಂತ ಕೇಳಿದ್ದೆ ಬಾವಾ. ಅದು ನಮ್ಮನೆ ಕತ್ತೆನೆ ಅಂತ ಇವಾಗ ಗೊತ್ತಾಯ್ತೈತೆ ಬಾವಾ. ಜೋಡಿ ನಂಬರ್ 1 ನನ್ ಬಾಳ ಹಾಳು ಮಾಡ್ಬಿಡ್ತು. ಜೋಡಿ ನಂಬರ್ 1 ನನ್ ಬಾಳ ಹಾಳು ಮಾಡ್ಬಿಡ್ತು.
ಹಲೋ ಮುಕುಳಿ ಸ್ಟಾರ್ ಸಂತು ಅವರಾ? ಲೇ ನಾಯಿ, ಅದು ಮುಕ್ಲಿ ಸ್ಟಾರ್ ಅಲ್ಲ ಕಣೋ, ತುಕಾಲಿ ಸ್ಟಾರು. ಸಾರಿ ಸರ್. ಓಕೆ ಸರ್, ಇವತ್ತು ನಮ್ದು ಶಾಪ್ ಓಪನಿಂಗ್ ಇದೆ, ನೀವೇ ಬಂದು ಇನಾಗ್ರೇಷನ್ ಮಾಡ್ಬೇಕು ಸರ್. ಶಾಪ್ ಓಪನಿಂಗ್? ಹಾ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಟಡಾ ನೋಡಿ ನಂಬರ್ 1. ಸರ್ ನೀವು ಬರ್ತೀರಾ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್. ಲೇ, ಈ ಸಂತು ಒಂದ್ಸರಿ ಮಾತು ಕೊಟ್ರೆ ತಿಲಕ ಇಟ್ಟಂಗೆ ಕಣ್. ಅಲ್ಲ ಕಣ, ನಾನು ಬಂದಾಯ್ತು, ಟೇಪ್ ಕಟ್ ಮಾಡ್ಸೋ. ಸರ್ ಇನ್ನೊಬ್ರು ಗೆಸ್ಟ್ ಬರಕಿದ್ದಾರೆ, ಬಂದ ತಕ್ಷಣ ಶುರು ಮಾಡೋದು. ತುಕಾಲಿ ಸ್ಟಾರ್ ನಾನಿರುವಾಗ ಇನ್ಯಾರೋ ಗೆಸ್ಟ್, ಬೇಗ ಕಟ್ ಮಾಡ್ಸೋ. ಸರ್ ತುಂಬಾ ಇಂಪಾರ್ಟೆಂಟ್ ಗೆಸ್ಟ್ ಸರ್, ಪ್ಲೀಸ್. ಮೋಸ್ಟ್ಲಿ ಮಿನಿಸ್ಟ್ರು ಬರ್ತಾ ಇರ್ಬೇಕು. ಲೇ, ನಂದೊಂದು ಕಟೌಟ್ ಫ್ಲೆಕ್ಸ್ ಏನೂ ಆಗ್ತಿಲ್ವಲ್ಲೋ. ಫ್ಲೆಕ್ಸಿ ಏನ್ ದೊಡ್ಡದು ಸರ್, ಸೆಲೆಬ್ರಿಟಿ ಬರ್ತಾರಂತ ದೊಡ್ಡ ಕಟೌಟ್ ಹಾಕ್ಸಿದೀವಿ. ಅಣ್ಣ ಈಗ ನನ್ನ ರೇಂಜ್ ಗೊತ್ತಾಗುತ್ತೆ. ನೋಡಿ ನನ್ನ ರೇಂಜ್ ಏನು ಅಂತ. ಬಾಬಾ ಈಗ ನೋಡಿ ಬಾಬಾ, ತೋರ್ಸ. ತೆಂಗಿನ ಮರದ ಒಟ್ಟೋದ್ ಕಟೌಟ್ ನಾನು ಎಂಟಿದ್ ಹಾಕ್ಬಿಟ್ಟು ಎಳ್ನೀರ್ ಬುಂಡೆ ಒಟ್ಟು ಗಾತ್ರದ ಮುಖನ ಅವಳು ಕಾಲ್ ಸೊಟ್ಟಿಗೆ ಹಾಕಿದಿರಲ್ಲ. ನಾಯಿ, ಅವಳು ಕರ್ಸೋದಾದ್ರೆ ನನ್ನ ಯಾಕೋ ಕರ್ಸ್ತೆ? ನಿಮ್ ಮುಖ ಯಾರು ನೋಡ್ತಾರೆ ಸರ್? ಮಾನಸ ಮೇಡಮ್ ಮುಖದಲ್ಲಿ ಒಂದು ಕಳೆ ಇದೆ, ಅದಕ್ಕೆ ದೃಷ್ಟಿ ಪಟ್ಟಂಗಿರ್ಲಿ ಅಂತ ನನ್ನ ಕರ್ಸಿದ್ಯಾ? ಅವರೇ ಕರ್ಸ ಕೇಳಿದ್ದು. ಬರ್ಲಿ ಅವಳು. ವೆಲ್ಕಮ್ ಮೇಡಮ್, ವೆಲ್ಕಮ್. ಮಾಡೋಣ. ಮೇಡಮ್ ನಿಮ್ ಪೇಮೆಂಟು. ಥ್ಯಾಂಕ್ ಯು ಸೊ ಮಚ್. ಸರ್ ನನಗೂ ಪೇಮೆಂಟ್ ಕೊಡಿ, ನಾನು ಹೋಯ್ತೀನಿ. ಪೇಮೆಂಟಾ? ಲೇ, ಕಟ್ಟಟಲ್ಲಿ ನಿನ್ ಫೋಟೋ ಹಾಕ್ಸೋದಕ್ಕೆ ನೀನೇ ಪೇಮೆಂಟ್ ಕೊಡ್ಬೇಕು. ಏನಣ್ಣ, ಈ ತರ ಸಿಚುವೇಶನ್ ಅಂತನ್ ಬತ್ತು ಎಣ್ಣೆ ಕುಡ್ಕೊಂಡು ಬೀದಿ ಅಲಿತಾನೆ ಅಂತ ಅನ್ಕೊಂಡ್ರ? ನೋ ವೇ, ಚಾನ್ಸೇ ಇಲ್ಲ ಅಣ್ಣ. ನಾನು ಹೆಂಡತಿ ಬೆಳೆದ್ರೇನು, ನಾನು ಬೆಳೆದ್ರೇನು, ಎಲ್ಲಾ ದುಡ್ಡು ನಮ್ಮನೆಗೆ ತಾನೇ. ಚಿನ್ನ, ದುಡ್ಡು ಕೊಡಮ್ಮ. ತಗ, ಇಲ್ಲಿ ಮೂಗ್ ಮೇಲೆಲ್ಲ ಬೆವತ್ಬಿಟ್ಟಿದೀನಿ, ಬಾ ಟಚ್ ಅಪ್ ಮಾಡು. ಅಯ್ಯೋ, ಹಂಗಿಲ್ಲೇ ಟಚ್ ಅಪ್ ಮಾಡ್ತೀನಿ ರೇ. ಚಿನ್ನ ನಡಿ. ಏನಿದು ಹಿಂಗ ಗಿಳಿಸ್ಕೊಬಿಡ್ತು? ನೀನಂತೂ ಪೇಮೆಂಟ್ ಕೊಡ್ತಿರ್ಲಿಲ್ಲ. 1400 ರೂಪಾಯಿ ಕೊಡಿವೆ, ನಾನು 10,000 ಕೊಡ್ತೀನಿ, ಬಾ ನಾಯಿ. ಸಂತು ಅಣ್ಣ, ಇದು ನಿಂದು ಓನ್ ಸ್ಕಿಟ್, ಓನ್ ಸ್ಕ್ರಿಪ್ಟ, ಓನ್ ಸ್ಟೋರಿನ? ಏನಪ್ಪಾ ಇದು? ಇದೊಂಥರ ಓನ್ ಸ್ಟೋರಿನೇ ಮೇಡಮ್. ಇದು ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ನನ್ ಕೇಳೋದ್ಕಿಂತ ಮುಂಚಿತವಾಗಿ ಇವಳನ್ನ ಕೇಳ್ತಾವ್ರೆ. ನಾನು ಒಂದು ಹೇಳ ನಿನ್ಗೆ, ಹೇಳಿ ಮೇಡಮ್. ಮಾನಸ ಅವಾಗ ಬಂದು ಸ್ಟೇಜ್ ಮೇಲೆ ಒಬ್ಳೆ ಆಕ್ಟ್ ಮಾಡುವಾಗ ನೀನಲ್ಲಿ ಇಲ್ಲ ಅಂದ್ರೆ ನಮ್ಗೆ ಇನ್ಕಂಪ್ಲೀಟ್ ಅನ್ಸುತ್ತೆ ಕಣೋ. ನಿಜ ಹೇಳ್ತಾ ಇದ್ದೀನಿ ನಾನು. ಸಂತು, ನಾನು ಇದು ಒಪ್ಪಕ್ ಸಾಧ್ಯನೇ ಇಲ್ಲ. ಮಾನಸ ನಿನ್ಕಿನ ದೊಡ್ಡ ಸೆಲೆಬ್ರಿಟಿ ಅಥವಾ ನೀನು ಅವಳಕಿನ ದೊಡ್ಡ ಸೆಲೆಬ್ರಿಟಿ ಅಲ್ವೇ ಅಲ್ಲ. ನೀವಿಬ್ರು ಒಂದ್ ಕಪಲ್ ಸೆಲೆಬ್ರಿಟಿ. ಒಬ್ರು ಜೊತೆ ಒಬ್ರು ಇದ್ರೆ ಮಾತ್ರ ಆ ಜೋಡಿ ಎಲ್ರಿಗೂ ಇಷ್ಟ ಆಗೋದು. ಅದಕ್ಕೆ ಎಲ್ರು ಇಷ್ಟಪಡ್ತಾರೆ. ಸೋ ನೈಸ್. ಓಕೆ, ಲವ್ಲಿ ಸ್ಟಾರ್. ಬಾವಾ ನಿನ್ನ ನೋಡಿನ ಡೈಲಾಗ್ ಬರ್ದಿರೋದು, ಹಾರ್ ಕರ್ ಜೀತ್ನೆ ವಾಲೆ ಕೋ ಬಾಜಿಗರ್ कहता है. ರವಿ, ನೀನ್ ಅಲ್ಲಿ ಬೇಕಂತ ಇದ್ ಮಾಡಿದ್ದೆ, ನಮ್ಗೆ ಒಂಥರ ಕಂಟೆಂಟ್ ಅದು. ನೀನ್ ಬೇಗ ಬರೋದೇ ನಮ್ಗೆ ಒಂಥರ ಕಂಟೆಂಟ್ ಅದು. ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಓವರ್ ಆಲ್ ಎಲ್ಲರೂ ಸೇರಿ ಸ್ಕಿಟ್ ಒಳ್ಳೆ ಎಂಟರ್ಟೈನಿಂಗ್ ಆಗಿತ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಣ್ಣ. 3 ಜನ ಸಖತ್ತಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಮೇಡಮ್ ಅವರು ಬಹಳ ಪ್ರೀತಿಯಿಂದ ಈ ಆಕ್ಟ್ಗೆ ಅದ್ಭುತವಾಗಿ ಆಕ್ಚುಲಿ ರಕ್ಷಿತಾಂಬೆ ಇವತ್ತು ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ನಮ್ಮ ರಾಧೇಶ್ ಅವರ ತಾಯಿ ಬಂದಿದ್ದಾರೆ. ಕರೀರಿ ಅವ್ರ ತಾಯಿ ಅವ್ರ. ದಯವಿಟ್ಟು ಬನ್ನಿ, ವೇದಿಕೆಗೆ ಬನ್ನಿ. ಅಮ್ಮ ಹೇಳ್ಕೊಳ್ಳಿ, ಪರಿಚಯ ಹೇಳ್ಕೊ. ಎಲ್ಲರಿಗೂ ನಮಸ್ಕಾರ. ನಾನು ಉಡುಪಿಯಿಂದ ಬಂದಿದ್ದೇನೆ. ರಾಧೇಶ್ ತಮ್ಮ ನಾನು, ಅಮ್ಮ ನಾನು. ರಾಧೇಶ್ ಅಮ್ಮ. ಕರೆಕ್ಟಾಗಿ ನೀವು ಕಾಮಿಡಿ ಕಿಲಾಡಿಗಳಿಗೆ ಬಂದಿದ್ದೀರ. ತಮ್ಮ ಅಂತ ಹೇಳಿದ್ರಲ್ಲ, ತಮ್ಮನದ್ದು ನೆನಪು ಬಂತು ಇವನದ್ದು. ರಾಧೇಶ್ ಅಮ್ಮ ನಾನು.
ಇವನು ಅವನ ತಮ್ಮ ಮಾನಸ್ ಶೆಣೈ ಅಂತ. ಅವ್ನ ಆಕ್ಟ್ ನೋಡಿ ನಿಮ್ಗೆ ಏನ್ ಅನ್ಸುತ್ತಮ್ಮ ನಿಮ್ಗೆ? ತುಂಬಾ ಮನಸ್ಸಿಗೆ ತುಂಬಾ ಸಂತೋಷ ಸರ್. ಅವನು ಸೆಲೆಕ್ಟ್ ಆದದ್ ನೋಡಿ ತುಂಬಾ ಸಂತೋಷ ಆಯ್ತು ನನಗೆ. ಚಿಕ್ಕ ವಯಸ್ಸಿಂದನೂ ಈಗನ ಏನೋ ಆಕ್ಟಿಂಗ್ ಇದೆಲ್ಲ ಇಂಟ್ರೆಸ್ಟ್ ಅವನಿಗೆ? ತುಂಬಾ ಆಕ್ಟಿಂಗ್ ಅಲ್ಲೇ ಇಂಟ್ರೆಸ್ಟ್ ಅವನಿಗೆ. ಚಿಕ್ಕ ವಯಸ್ಸಿನಲ್ಲಿ ಆಕ್ಟಿಂಗ್ ಅಂತಲೇ ಇದ್ದ. ಇವ್ರು ಎಕ್ಸ್ಪೈರ್ ಆದವಾಗ ಜವಾಬ್ದಾರಿ ತಕೊಳ್ಳೋ ಮನೆ ತಕೊಳ್ಳೋ ಜವಾಬ್ದಾರಿ ಅಂತ ಹೇಳಿದ್ರೆ ಅವನು ಅಮ್ಮ 1 ವರ್ಷ ನನ್ಗೆ ಬಿಟ್ಟು ಬಿಡಮ್ಮ, ಒಂದು ಕಾಮಿಡಿ ಕಿಲಾಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಸಿಲೆಕ್ಟ್ ಆದ, ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ. ಅಂಡ್ ಈ ಕಲೆ ಹೆಂಗ್ ಬಂತು ಅಂತೀರಾ ನೀವು ರಾಧೇಶ್ಗೆ? ನಿಮ್ಮಿಂದ ನೀವು ಡ್ರೆಸ್ ಹಾಕೊಂಡಿದ್ದು ಆಕ್ಟಿಂಗ್ ಬಂದ ನಾನು ಇವತ್ತೇ ಸ್ಟೇಜಿಗೆ ಫಸ್ಟ್ ಟೈಮ್ ಬಂದಿದ್ದು ಸರ್. ನಾನು ಇವತ್ತು ಪಪ್ಪನು ಅವರು ಅಲ್ಲಿ KSRTC ಡ್ರೈವರ್ ಆಗಿದ್ರು ಅವರು. ಬಟ್ ಆಕ್ಟಿಂಗ್ ಆ ತರದೆಲ್ಲ ಇಷ್ಟ ಆಯ್ತು ಅವ್ರಿಗೇನಾರು? ಅವನಿಗೆ ಸಣ್ಣನಿಂದಲೇ ಛದ್ಮವೇಷ ಸ್ಪರ್ಧೆ ಸ್ಕೂಲಿಗೆ ಹಾಕ್ತಿದ್ದೆ ನಾನು. ಅದ್ರಲ್ಲಿ ಎಲ್ಲಾ ಸ್ಕೂಲಲ್ಲಿ 1ರಿಂದ 10ನೇ ತರಗತಿ ತನಕ. ಈ ಫೋಟೋ ಇವರೇನ? ತುಂಬಾ ಮಿಸ್ ಮಾಡ್ಕೊಳ್ತಿದ್ದೇನೆ ಅವರನ್ನು. ಹಾರ್ಟ್ ಅಟ್ಯಾಕ್ ಆಯ್ತು ಅವರಿಗೆ ಸಡನ್ಲಿ. ಅವರ ಹಿಂದೆ ನಾನು ಹೋಗ್ಬೇಕಂದ್ರೆ ಇವರಿಬ್ರು ಕಲಿತಾ ಇದ್ರು. ಅರ್ಧ ಮನೆ ಕಟ್ಟಿಕೊಂಡು ಹೋಗಿದ್ರು. ಆಮೇಲೆ ನಾನು ನಿಭಾಯಿಸ್ಕೊಂಡು ಹೋದೆ. ಆ ತಲೆಬಿಸಿಯಲ್ಲೇ ಅವರಿಗೆ ಹಂಗಾಯ್ತು. ಒಂದ್ ನೆನಪಲ್ಲಿ ಇಟ್ಕೊಂಡ್ಬಿಡ್ರಿ, ದೇವರು ಒಂದನ್ನ ಕಿತ್ಕೊಂಡ್ರೆ 10 ವಾಪಸ್ ಕೊಡ್ತಾನೆ. ಓಕೆ, ಥ್ಯಾಂಕ್ ಯು. ಈ ಟೈಮಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಫ್ಯಾಮಿಲಿ ತುಂಬಾ ಸಪೋರ್ಟ್ ಸಿಕ್ಕಿದೆ ನನಗೆ. ತಾಯಿ ಆಶೀರ್ವಾದದಿಂದ ನಾನು ಈ ವೇದಿಕೆ ಬಂದಿದ್ದನ್ನು ಹೇಳಕ್ಕಂತ ಇಷ್ಟಪಡ್ತೀನಿ. ಅವರ ಆಶೀರ್ವಾದ ಇಲ್ಲದೆ ಬರೋಕ್ಕೆ ಚಾನ್ಸ್ ಇರಲಿಲ್ಲ. ಅಷ್ಟೇ ಸರ್, ಬೇರೆ ಮಾತು ಬರ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ. ಬ್ರದರ್ ಮಾತಾಡಿ. ಏನ್ ನಿಮ್ಮ ಹೆಸರೇನು ಹೇಳಿ, ನೀವು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮಾನಸ್ ಶೆಣೈ ಅಂತ. ಅಮ್ಮ, ನಾನು ಸ್ವಲ್ಪ ಎಮೋಷನ್ ಆಗ್ಬಿಟ್ಟೆ. ನಾನು ಒಂದು ಕ್ಯಾಶ್ಯೂ ಫ್ಯಾಕ್ಟ್ರಿ ಇದೆ, ಅದನ್ನ ನೋಡ್ಕೊಳ್ತಿದ್ದೀನಿ ಸರ್. ಅದೇ ನಿಮ್ಗೋಸ್ಕರ ಕ್ಯಾಶ್ಯೂ ತಗೊಂಡು ಬಂದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಡ್ಜಸ್ ಎಲ್ಲ ಎಂಜಾಯ್ ಮಾಡಿದ್ವಿ, ನಾವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಂಡ್ ಸಂತು ಸಣ್ಣ ಡ್ಯಾನ್ಸ್ ಕಲ್ತ್ಕೊಂಬ ನೆಕ್ಸ್ಟ್ ಬರುವಾಗ. ಓಕೆ, ಗೋಲ್ಡನ್ ಬಜಾರ್ ಸಿಕ್ಕದಂತೆ ಈ ಆಕ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್. ಬಾಲಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು. ಮನೆ ಚಿಕ್ಕದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕು ಅನ್ನೋ ಹಾಗೆ ಮನೆಯಲ್ಲಿ ನಗು ಅನ್ನೋದು ಕೂಡ ಸದಾ ತುಂಬಿರ್ಬೇಕು. ಹಾಗಿದ್ರೆ ಮಾತ್ರ ಸಂಸಾರ ಸ್ವರ್ಗಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ನಾಳೆ ಸಿಗೋಣ. ಸೊ ಅಲ್ಲಿವರೆಗೂ ನೀವು ನೋಡ್ತಾರೆ ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4. ಸ್ಪೆಷಲ್ ಪಾರ್ಟ್ನರ್ ಡಾಬರ್ ವಾಟಿಕಾ ನೀಲಿ ಬ್ರಿಂಗಾ ನೋವಾ ಕ್ರೀಮ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಮತ್ತೆ ನಾಳೆ ಸಿಗೋಣ. ಏಷ್ಯನ್ ಪೇಂಟ್ಸ್ ಕಾಮಿಡಿ ಕಿಲಾಟಿಗಳು ಸೀಸನ್ 4. ಏಷ್ಯನ್ ಪೇಂಟ್ಸ್ ಸ್ಟೇ ಶೈನ್. ಸ್ಪೆಷಲ್ ಪಾರ್ಟ್ನರ್ ಪ್ರಕೃತಿಯಿಂದ ಉತ್ತಮವಾದ ನೋವಾ ಕ್ರೀಮ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.